ಬಾನುಲಿ ಶಾಲೆ ಬಾನತರಂಗದ ಶಾಲೆ ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ ಬಾನುಲಿ ಶಾಲೆ ಬಾನತರಂಗದ ಶಾಲೆ ಕಲಿಕೆಯ ಈಗ ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆಯ ಕುರಿತಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ ತೃತೀಯ ಭಾಷೆ ಹಿಂದಿ. ಭಾಗವಹಿಸುವವರು ಸರಕಾರಿ ಪ್ರೌಢಶಾಲೆ ಗೋಳ್ತಮಜಲು ಇಲ್ಲಿನ ಶಿಕ್ಷಕರಾದ ಶಂಕರ್ ಪವಾಸ್ಕರ್ ಮತ್ತು ಸರಕಾರಿ ಪ್ರೌಢಶಾಲೆ ಪೆರ್ಮಣ್ಣೂರು ಇಲ್ಲಿನ ಶಿಕ್ಷಕರಾದ ವೆಂಕಟೇಶ್ ಅವರು. ನಡೆಸಿಕೊಡುವವರು ಲತೀಶ್ ಪಾಲ್ದನೆ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211 999 22 22 611 22 23 611. ನಮ್ಮ STD ಕೋಡ್ 0824. ಮೊಬೈಲ್ ಸಂಖ್ಯೆ 8277038000. ಈಗ ನೇರವಾಗಿ ಸ್ಟುಡಿಯೋದತ್ತ. ವಿದ್ಯಾರ್ಥಿಗಳೇ ನಮಸ್ಕಾರ. ಬಾನುಲಿ ಶಾಲೆ SSLC ಪರೀಕ್ಷಾ ಸಿದ್ಧತೆಯ ನೇರ ಫೋನ್ ಇನ್ ಕಾರ್ಯಕ್ರಮ ಸರಣಿಯ ಕಡೆಯ ಸಂಚಿಕೆಯಲ್ಲಿ ನಾವಿದ್ದೇವೆ. ಇಂದಿನ ವಿಷಯ ತೃತೀಯ ಭಾಷೆ ಹಿಂದಿ. ಇವತ್ತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಗೋಳ್ತಮಜಲ್ ಸರ್ಕಾರಿ ಪ್ರೌಢಶಾಲೆಯ ಶಂಕರ್ ವೆಂಕಪ್ಪ ಪಾವಸ್ಕರ್, ಹಾಗೆಯೇ ಪೆರ್ಮನ್ನೂರು ಸರ್ಕಾರಿ ಪ್ರೌಢಶಾಲೆಯ ವೆಂಕಟೇಶ್ ಅವರು. ಮೊದಲನೇದಾಗಿ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ಕೇಳುಗರೆ, ಒಂದು ಕರೆ ಇದೆ ಅನ್ಸುತ್ತೆ. ಹಲೋ ಹಲೋ. ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ? ನಾನು ಪ್ರಾರ್ಥನಾ ಅಂತ. ಪ್ರಾರ್ಥನಾ, ಕೇಳಿ. ಇದು ಒಂದೆರಡು ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಮುಹಾವರ ಬಂದಿದೆ ಸರ್. ಹೇಳಿ, ಯಾವ ಮುಹಾವರ? ಇದು ಮುಹಾವರ ಎಲ್ಲ ಬಂದಿದೆ, ಹಾಗೆ ಪ್ರಿಪರೇಟರಿಯಲ್ಲಿ ಮುಹಾವರ ಬಂದಿಲ್ಲ ಸರ್. ಅದು ಅಷ್ಟು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕಾ? ಹಾಗೇನಿಲ್ಲ, ಅಂದರೆ ಇಂಪಾರ್ಟೆನ್ಸ್ ಕೊಡಲೇಬೇಕು. ಒಟ್ಟು ಮುಹಾವರ ಅನ್ನೋದು ವ್ಯಾಕರಣ ಅಂಶದಲ್ಲಿ ಬರುವಂಥದ್ದು. ನಾವು ಶಾಲೆಯಲ್ಲಿ ಒಟ್ಟು 10ರಿಂದ 12 ವ್ಯಾಕರಣ ಅಂಶವನ್ನು ಮಕ್ಕಳಿಗೆ ಕಲಿಸ್ತೇವೆ. ಅದರಲ್ಲಿ ಮುಹಾವರ ಒಂದು. ಕೆಲವೊಂದು ವಾರ್ಷಿಕ ಪರೀಕ್ಷೆಯಲ್ಲಿ ಮುಹಾವರ ಬರ್ಬೋದು, ಯಾಕಂದರೆ 12ರಲ್ಲಿ 8 ಆಯ್ಕೆ ಮಾಡಬೇಕಲ್ಲ. ಇನ್ನು ಕೆಲವೊಂದು ಸಲ ಮುಹಾವರ ಬಂದೇ ಬರ್ತದೆ. ಕೆಲವೊಂದು ಸಲ ಬರ್ತದೆ, ಕೆಲವೊಂದು ಸಲ ಬರುವುದಿಲ್ಲ. ಆದರೆ ಇಂಪಾರ್ಟೆನ್ಸ್ ಕೊಡಲೇಬೇಕು. ಆಯ್ತು. ನೆಕ್ಸ್ಟ್ 4 ಮಾರ್ಕ್ಸ್ಗೆ ಸರ್ ಯಾವ ಲೆಸನ್ಗೆ ಜಾಸ್ತಿ ನಾವು ಇಂಪಾರ್ಟೆನ್ಸ್ ಕೊಡಬೇಕು? 3rd ಮಾರ್ಕ್ಸಿಗೆ ಮೇಡಮ್ ಸಾಮಾನ್ಯವಾಗಿ ತುಳಸಿಕೆ ದೋಹೆ ಭಾವಾರ್ಥ ಬರ್ತದೆ ಅಲ್ವಾ, ಅದು ವೆರಿ ಇಂಪಾರ್ಟೆಂಟ್, ಅದು ಬಂದೇ ಬರ್ತದೆ. ಮತ್ತು ಗಿಲ್ಲು ಪಾಠದಿಂದ ಮುಹಾವರಗೆ ಬರಬಹುದು. ಗಿಲ್ಲು ಪಾಠದಿಂದ 3 ಅಂಕದ ಪ್ರಶ್ನೆ ಬಂದೇ ಬರುವಂಥ ಸಂಭವ ಉಂಟು, 3 ಅಥವಾ 4 ಅಂಕಕ್ಕೆ. ಅದರ ನಂತರ ಮಾತೃಭೂಮಿ ಪಾಠದಿಂದ 3 ಅಂಕಕ್ಕೆ ಬರಬಹುದು. ಅಭಿನವ್ ಮನುಷ್ಯ ಪಾಠದಿಂದ ಮಾನವಿಕ ಪರಿಚಯ ಇದೆಯಲ್ಲ, ಅದು 3 ಅಂಕಕ್ಕೂ ಬರ್ಬೋದು ಅಥವಾ 2 ಅಂಕಕ್ಕೂ ಸಹ ಬರ್ಬೋದು. ಅದರ ನಂತರ ಮೇರಾ ಬಚ್ಪನ್ ಪಾಠದಿಂದ, ಬಸಂತ್ ಕಿ ಸಚ್ಚಾಯಿ ಪಾಠದಿಂದ, ಇಂಟರ್ನೆಟ್ ಕ್ರಾಂತಿ ಪಾಠದಿಂದ, ದುನಿಯಾ ಕಾ ಪಹಲಾ ಮಕಾನ್ ಈ ಪಾಠದಿಂದ, ಸಮಯ್ ಕಿ ಪಹಚಾನ್ ಈ ಪಾಠದಿಂದ, ರೋಬೋಟ್ ಪಾಠದಿಂದ, ಮಹಿಳಾ ಕಿ ಸಾಹಸಗಾಥ ಪಾಠದಿಂದ ಮೇಡಮ್ 3 ಅಂಕದ ಪ್ರಶ್ನೆ ಬರಬಹುದು. ಮೇಡಮ್ ಕರೆಕ್ಟ್, ಗಿಲ್ಲು ಪಾಠದಿಂದ ಮೇಡಮು, ಮತ್ತು ಬಸಂತ್ ಕಿ ಸಚ್ಚಾಯಿ ಪಾಠದಿಂದ, ಕಡೆಗೆ ಕರ್ನಾಟಕ ಸಂಪದಾ ಪಾಠದಿಂದ 4 ಅಂಕದ ಪ್ರಶ್ನೆ ಬರ್ತದೆ ಮೇಡಮ್. ಪೋಯಮ್ ಮೇಡಮ್ ಒಂದೇ ಒಂದು, ಹಿಂದಿಯಲ್ಲಿ ಅತ್ಯಂತ ಸುಲಭದ್ದು, ಕೋಶಿಶ್ ಕರ್ನೆ ವಾಲೋಂ ಕಿ ಹಾರ್ ನಹೀ ಹೋತಿ, ಈ ಒಂದು ಪಾಠದಿಂದ ಮಾತ್ರ ನಿಮಗೆ ಪೋಯಂ ಬರ್ತದೆ. ಹೌದು ಮೇಡಮ್. ಅದು ಎಲ್ಲೆಲ್ಲಿ ಯೂಸ್ ಮಾಡಬೇಕಂತ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀರಾ? ಮೇಡಮ್, ಕಾಕೇಕಿ ಮೇಡಮ್ ಸ್ವಲ್ಪ ಬ್ರೀಫ್ ಆಗಿ ನಾವು ತಿಳ್ಕೊಬೇಕಾಗತ್ತೆ. ನಾವು ಮಕ್ಕಳಿಗೆ ಇದು ನಿಯಮ ಆಗಿರ್ಬೋದು ಅದನ್ನೆಲ್ಲ ಹೇಳೋ ಬೇಡ. ನಾವು ಕೇವಲ ವಾಕ್ಯವನ್ನು ಮಕ್ಕಳಿಗೆ ಹೆಚ್ಚು ಪ್ರಾಕ್ಟೀಸ್ ಮಾಡಿದರೆ ಕಾ ಎಲ್ಲಿ ಬಳಸಬೇಕು, ಕಿ ಎಲ್ಲಿ ಬಳಸಬೇಕು, ಕೆ ಎಲ್ಲಿ ಬಳಸಬೇಕು ಅನ್ನೋದನ್ನು ತಿಳಿಸ್ಬೋದು. ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ಪುಲ್ಲಿಂಗದ ಹಿಂದೆ ಸಾಮಾನ್ಯವಾಗಿ ಕಾ ಬರ್ತದೆ, ಸ್ತ್ರೀಲಿಂಗದ ಹಿಂದೆ ಸಾಮಾನ್ಯವಾಗಿ ಕಿ ಬರ್ತದೆ, ಪುಲ್ಲಿಂಗ ಬಹುವಚನ ಇದ್ದರೆ ಆವಾಗ ಕೆ ಬರ್ತದೆ.
ಇದು ಶಿಕ್ಷಕರಿಗೆ ಪರವಾಗಿಲ್ಲ, ಮಕ್ಕಳಿಗೆ ನಿಯಮ ಈ ರೀತಿ ಬೇಡ. ಓಕೆ. ಅವರಿಗೆ ಆದಷ್ಟು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಮಾತ್ರ ತುಂಬ ಒಳ್ಳೆಯದು. ಇಲ್ಲದಿದ್ದರೆ ತುಂಬ ನೀವು ನಿಯಮ ಹೇಳೋಕ್ಕೆ ಹೋದರೆ ಅವರಿಗೆ ಕನ್ಫ್ಯೂಷನ್ ಆಗುತ್ತೆ. ಕಾ ಬರೆಯುವಲ್ಲಿ ಕೆ ಬರೀತಾರೆ, ಕೆ ಬರೆಯುವಲ್ಲಿ ಕೀ ಬರೀತಾರೆ ಮೇಡಮ್. ಆಯ್ತು. ನೆಕ್ಸ್ಟ್ ಇದು ಕನ್ನಡಕ್ಕೆ ಅನುವಾದ ಆ ಒಂದು ಮೇನ್ ಉಂಟಲ್ಲ ಸರ್, ಯಾವ ಲೆಸನ್ ಇಂದ ಬರ್ಬೋದು? ಹಾಂ ಮೇಡಮ್, ಕನ್ನಡ ಅನುವಾದ ಯಾವ ಲೆಸನ್ ಅಂತ ಇಲ್ಲ. ಸಾಮಾನ್ಯವಾಗಿ ಮಕ್ಕಳಿಗೆ ಹಿಂದಿ ಭಾಷೆ ಎಷ್ಟು ಅರ್ಥ ಆಗಿದೆ, ಅನುವಾದ ಹೇಗೆ ಮಾಡ್ತಿದ್ದಾರೆ ಅನ್ನೋದನ್ನೇ ನೋಡ್ತಾರೆ. ಪಾಠದ ಅಂದರೆ ಗದ್ಯ ಭಾಗದ ಸಿಂಪಲ್ ಆಗಿರುವಂತಹ 3 ಚಿಕ್ಕ ಚಿಕ್ಕ ವಾಕ್ಯದ ಒಂದು ಪ್ಯಾರವನ್ನು ಕೊಡ್ತಾರೆ. ಓಕೆ. ಸಾಮಾನ್ಯವಾಗಿ ನಾವು ಗಮನಿಸಿದರೆ ಕರ್ನಾಟಕ ಸಂಪದ ಪಾಠದಿಂದ ಬಂದಿದೆ, ಗಿಲ್ಲು ಪಾಠದಿಂದ ಬಂದಿದೆ. ಒಟ್ಟಿನಲ್ಲಿ ಪಾಠಕ್ಕೆ ಸಂಬಂಧಪಟ್ಟಂತಹ ಚಿಕ್ಕ ಚಿಕ್ಕ 3 ವಾಕ್ಯಗಳು, ಕಂಟಿನ್ಯೂ ಇರುವಂಥ 3 ವಾಕ್ಯಗಳು ಬರ್ತದೆ ಮೇಡಮ್. ನೆಕ್ಸ್ಟ್ 2-3 ಸೆಂಟೆನ್ಸ್ ಅದು ಲೆಸನ್ ಏನು ಪಾಠದ ಒಳಗಿಂದ ಕ್ವಶನ್ಸ್ ಅರೈಸ್ ಆಗುದಿಲ್ವಾ? ಮೇಡಮ್, ಕೇಳುವಂಥ ಸಂಭವ ಉಂಟು. ನಾವು ಟಾಪರ್ಸಿಗೆ ಹೇಗೆ ಹೇಳಬೇಕು ಅಂತಂದರೆ, ಆದಷ್ಟು ಪ್ರತಿಯೊಂದು ಪಾಠದ ಅವರಿಗೆ ಅರ್ಥ ಗೊತ್ತಿರಬೇಕು, ವಿಶ್ಲೇಷಣೆ ಅವರಿಗೆ ಗೊತ್ತಿರಬೇಕು. ಆಗ ಪಾಠದ ಒಳಗಡೆಯಿಂದ ಹೇಗೆ ಪ್ರಶ್ನೆ ಬಂದರೂ ಸಹ ಮಕ್ಕಳು ತಮ್ಮ ಭಾಷೆಯಲ್ಲಿ, ಹಿಂದಿಗೆ ಭಾಷೆಯಲ್ಲಿ ಚಂದವಾಗಿ ಬರೆಯುವಂತಹ, ವಿಶ್ಲೇಷಣೆ ಮಾಡುವಂತಹ ಸಾಮರ್ಥ್ಯ ಅವರಿಗಿದ್ದರೆ ಪುಸ್ತಕದೊಳಗಿಂದ ಹೇಗೆ ಪ್ರಶ್ನೆ ಬರಲಿ ಅವರು ಸುಲಭವಾಗಿ ಪ್ರಶ್ನೆಗೆ ಉತ್ತರವನ್ನು ಕೊಡ್ಬೋದು. ಬರುವ ಸಂಭವ ಉಂಟು ಮೇಡಮ್. ನಿಬಂಧ ಸರ್ ಅಷ್ಟೇ. ಹಾಂ ಮೇಡಮ್, ಹೇಳಿ. ಅದು ಎಷ್ಟು ಸೆಂಟೆನ್ಸ್, ಎಷ್ಟು ಪೇಜ್ ಇರಬೇಕು ಅದು? ಹಾಂ ಮೇಡಮ್, ಪೇಜು ಅಲ್ಲಿ ಲೆಕ್ಕಕ್ಕೆ ಇಲ್ಲ. ಮಕ್ಕಳ ಬರವಣಿಗೆ, ವಾಕ್ಯವ ರಚನೆಯನ್ನು ಗಮನಿಸ್ತಾರೆ. ಈಗ ನಿಮಗೆ ಪ್ರಬಂಧದಲ್ಲಿ ಸಪ್ರೇಟ್ ಹೆಡ್ ಇದೆ, ಪ್ರಸ್ತಾವನ ಇದೆ ಕೊಡ್ತಾರೆ, ಕೊನೆಯಲ್ಲಿ ಉಪಸಂಹಾರ ಇದೆ. ನನ್ನ ಪ್ರಕಾರ ಸಾಮಾನ್ಯವಾಗಿ ಒಂದು 4 ಕನಿಷ್ಠ ಇರಬೇಕು ಅಂತ ಅನಿಸುತ್ತೆ. ಮತ್ತು ಪಾಯಿಂಟ್ಸ್ ಅಲ್ಲ ಮೇಡಮ್, ವಾಕ್ಯ ಇರಬೇಕು, ಪಾಯಿಂಟ್ಸ್ ಬೇಡ ಮೇಡಮ್ಮು. ಇದು ಭಾಷೆ ಆಗಿರೋದ್ರಿಂದ ಮಕ್ಕಳು ಪಾಯಿಂಟ್ಸ್ ರೀತಿಯಲ್ಲಿ ಬರೆಯೋದು ಯಾಕೋ ಸರಿ ಕಾಣೋದಿಲ್ಲ. ವಿವರವಾಗಿ ಬರೀಲಿ, ಅವರು ಕಂಟಿನ್ಯೂಷನಲ್ಲಿ ಬರೀಲಿ. ಹಾಗೆ ಬರೆದ್ರೆ ಚೆಕ್ ಮಾಡೋರು ಸ್ವಲ್ಪ ಖುಷಿ ಆಗುತ್ತೆ, ಚಂದ ಬರೆದೇನಂತ. ಪಾಯಿಂಟ್ ಆದರೆ ಸರಿ ಆಗೋದಿಲ್ಲ ಮೇಡಮ್, ಬೇಡ. ಪಾಯಿಂಟ್ ಆದರೆ ಅದು ನಮಗೆ ಮಾರ್ಕ್ಸ್ ಕಡಿಮೆ ಆಗುವ ಚಾನ್ಸ್ ಸಂಭವ ಉಂಟು. ಹೌದು ಮೇಡಮ್. ಎಷ್ಟು ಲೈನ್ಸ್ ಒಂದು ಇರಬೇಕು ಸರ್? ಎಲ್ಲ ಫುಲ್ ಎಷ್ಟು? ಫುಲ್ ಪೇಜ್ ಲೆಕ್ಕದಲ್ಲಿ ಕೇಳ್ತಿರೋದ ನೀವು? ಹೌದು ಮೇಡಮ್, 1ರಿಂದ 1.5 ಪೇಜು ಸಾಕಾಗತ್ತೆ. ಒಂದು ಪೇಜ್ ಬರೆದು ಚಂದವಾಗಿ ವಾಕ್ಯ ರಚನೆ ಚಂದ ಇದೆ ಅಂತಂದರೆ, ಒಳ್ಳೇದಿದೆ ಅಂತಂದರೆ ಖಂಡಿತ 4 ಮಾರ್ಕ್ ತೆಗೆದುಕೊಳ್ತಾನೆ, ಸಾಕಾಗುತ್ತೆ. ಅನುರೂಪತ ಅದು ಲೆಸನ್ ಇಂದಲೇ ಬರುದಲ್ಲ ಸರ್? ಗ್ರಾಮರ್ ಅನುರೂಪತದಲ್ಲಿ ಕೇಳುದಿಲ್ಲ? ಇಲ್ಲ ಮೇಡಮ್, ಕರೆಕ್ಟ್ ನೀವು ಹೇಳೋದು. ಗ್ರಾಮರಲ್ಲೇ ಕೇಳ್ತಾರೆ, ಅನುರೂಪತದಲ್ಲಿ ಕೇಳೋದಿಲ್ಲ. ಶನಿ ಪಾಠದಿಂದ ಬರ್ತದಲ್ಲ ಸರ್? ಹೌದು, ಯಾ ಅಂತ ಬರ್ತದೆ. ಹೌದು. ಅದೊಂದು ಕ್ವಶನ್ ಪಾಠ ಏನು ಲೆಸನ್ ಇಂದ ಅರೈಸ್ ಆಗ್ತದಲ್ಲ ಸರ್? ಲೆಸನಿಂದನೇ ಅಂತ ಒಳಗಡೆಯಿಂದ ಬರ್ಬೋದು ಮೇಡಮ್, ಬರ್ತದೆ. ಒಂದೇ ಪಾಠದಿಂದ 2 ಪ್ರಶ್ನೆಯನ್ನು ಕೇಳ್ತಾರೆ, 2 ಅಂಕಕ್ಕೆ. ಸಾರಿ ಮೇಡಮ್, ಇನ್ನೊಮ್ಮೆ. ಒಂದು ಕ್ವಶನ್ ಡೈರೆಕ್ಟ್ ಆಗಿರ್ತದಾ? ಇಲ್ಲ, ಹಾಗೇನಿಲ್ಲ. ಡೈರೆಕ್ಟ್ ಕ್ವಶನ್, ಒಳಗಡೆ ಕ್ವಶನ್ ಅಂತೇನಿಲ್ಲ. ಆದಷ್ಟು ಸುಲಭ ಆಗಲಿ ಅಂತ ಹೇಳ್ಕೊಂಡು ಪುಸ್ತಕದ ಪ್ರಶ್ನೆಗಳನ್ನೇ ಕೊಡುವ ಸಂಭವ ಉಂಟು. ಅದು ಸತ್ಯಕಿ ಮಹಿಮಾ ಮತ್ತು ನಾಗರಿಕ ಲೆಸನ್ 6 ಅಲ್ಲಿ ಬರ್ತದಲ್ಲ ಸರ್? ಹೌದು ಮೇಡಮ್. ನೆಕ್ಸ್ಟ್ ಸಂಧಿಯಲ್ಲಿ ವ್ಯಂಜನ ಸಂಧಿ ಮತ್ತು ವಿಸರ್ಗ ಸಂಧಿ ಅದು ಕೇಳುವ ಚಾನ್ಸಸ್ ಉಂಟಾ? ಉಂಟು ಮೇಡಮ್, ಉಂಟು. ನಾವು ಟಾಪರ್ಸಿಗೆ ಅದು ಹೇಳ್ಕೊಡ್ಲೇಬೇಕಾಗತ್ತೆ, ಉಂಟು. ಮತ್ತು ಒಳ್ಳೆಯದೇನಂತಂದರೆ ಪುಸ್ತಕದಲ್ಲಿರುವಂಥ ಶಬ್ದಗಳೇ ಬರುತ್ತದೆ. ನೀವು ಪುಸ್ತಕದಲ್ಲಿರೋ ಶಬ್ದಗಳನ್ನೇ ಮಕ್ಕಳಿಗೆ ಹೆಚ್ಚು ಪ್ರಾಕ್ಟೀಸ್ ಕೊಟ್ಟರೆ, ಒಂದು ವೇಳೆ ವ್ಯಂಜನ ಮತ್ತು ವಿಸರ್ಗ ಸಂಧಿ ಬಂದರೆ ಅವರು ಸುಲಭದಲ್ಲಿ ಮಾರ್ಕನ್ನು ತಗೊಳ್ತಾನೆ. ಪ್ರಾರ್ಥನಾ, ಧನ್ಯವಾದಗಳು. ಮತ್ತಷ್ಟು ಕರೆಗಳಿವೆ. ಥ್ಯಾಂಕ್ ಯು. ಹಲೋ, ಮುಂದಿನ ಕರೆ ಹೋಗೋಣ. ಹಲೋ. ಹಲೋ ಹಲೋ, ನಮಸ್ತೆ. ಯಾರು? ನಾನು ನಿಧಿ ಅಂತ. ಎಲ್ಲಿಂದ? ವಗ್ಗ. ದಿವ್ಯಾ? ನಿಧಿ. ಓಕೆ, ಹೇಳಿ. ಇದು ಕಾರಕ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಕಾರಕನ್ನು ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಅಲ್ಲ, ಸಾಮಾನ್ಯವಾಗಿ ಅಷ್ಟು ಉದ್ದ ವಿವರಣೆ ಮಾಡುವಷ್ಟು ಇಲ್ಲಿ ನಮಗೆ ಸಮಯಾವಕಾಶ ಇಲ್ಲ. ನಿಮ್ಮ ಶಿಕ್ಷಕರ ಹತ್ರ ಅದರ ಬಗ್ಗೆ ಕೇಳಿದರೆ ಅವರು ಬಹುಶಃ ಚಂದಕ್ಕೆ ಅದನ್ನು ವಿವರಣೆ ಮಾಡ್ತಾರೆ.
ಒಂದು ಪ್ರಶ್ನೆ ಅಂತೂ ಕಾರಕದಿಂದ ಇರ್ತದೆ. ಆಗ ಸಾಮಾನ್ಯವಾಗಿ ಸಂಬಂಧ ಕಾರಕವನ್ನು ಈಗ ಆಗ ಒಬ್ಬರು ಕೇಳಿದರು ಕಾಲರ್, ಅದೇ ಮೆಥಡಲ್ಲಿ ನೀವು ಬೇರೆ ವ್ಯಾಕರಣಾಂಶಗಳನ್ನು ಕಾರಕಕ್ಕೆ ಸಂಬಂಧಿಸಿದಂತೆ ನಿಮ್ಮ ಅಧ್ಯಾಪಕರ ಹತ್ರ ಕೇಳಿದರೆ ಒಳ್ಳೆಯದು ಅಂತ ಅನ್ನಿಸ್ತದೆ. ಅವರು ನಿಮಗೆ ವಿವರ ಕೊಟ್ಟಾರು. ಅದರಲ್ಲಿ ಮೇಡಮ್ ಹಲೋ. ಕಾರಕದಲ್ಲಿ ಒಂದು ಸಣ್ಣ ಅಂದರೆ ನಾವು ಸಣ್ಣ ಪುಟ್ಟದಾಗಿ ಒಂದು ಟ್ರಿಕ್ಸನ್ನು ಹೇಳ್ಕೊಡ್ಬೋದು, ಪೂರ್ಣವಾಗಿ ಹೇಳ್ಕೊಡ್ಲಿಕ್ಕೆ ಆಗೋದಿಲ್ಲ. ಟ್ರಿಕ್ಸ್ ಉದಾಹರಣೆಗೆ ನಾಮಪದದ ನಂತರ ಯಾವುದಾದ್ರು ಡ್ಯಾಶ್ ಅಂತ ಬಂದರೆ ಸಾಮಾನ್ಯವಾಗಿ ನೇ ಬರುವ ಸಂಭವ ಹೆಚ್ಚಿರ್ತದೆ ಮೇಡಮ್. ಆದರೆ ಇದು ನಿಯಮ ಅಲ್ಲ, ಕೇವಲ ಟ್ರಿಕ್ಸ್ ಅಷ್ಟೇ. ಮತ್ತೊಂದು ಏನಂತಂದರೆ ಎರಡು ವಾಕ್ಯದ ಮಧ್ಯದಲ್ಲಿ, ಉದಾಹರಣೆಗೆ ಮೈ ಬಾಹರ್ ಜಾನೆ ವಾಲಾ ಥಾ ಬಾರಿಶ್ ಆ ಗೈ ಅಲ್ಲಿ ಎರಡು ವಾಕ್ಯದ ಮಧ್ಯದಲ್ಲಿ ಪೂರ್ಣ ಅಲ್ಲಿ ಚಿಕ್ಕ ಕಿ ಬರುವಂಥ ಸಂಭವ ಇರ್ತದೆ. ಗೊತ್ತಾಯ್ತಾ ಮೇಡಮ್? ಹಾಂ, ಈ ನೇ ಮತ್ತು ಚಿಕ್ಕ ಕೀಗೆ ಒಂದು ಸಣ್ಣ ಟ್ರಿಕ್ಸನ್ನು ಹೇಳ್ಕೊಡ್ಬೋದು. ಬಾಕಿ ಎಲ್ಲ ಸಾಮಾನ್ಯ ನೀವು ರೂಢಿಯಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಮೇಡಮ್. ಸಾರಿ, ಯಾವ ಕಾರಕಕ್ಕೆ ಹೆಚ್ಚು ಫೋಕಸ್ ಕೊಡಬೇಕು ಅಂತ. ಹಾಂ, ಆಗ ಸರ್ ಹೇಳಿದ ಹಾಗೆ ಸಂಬಂಧ ಕಾರಕ ಕಾ ಕೆ ಕಿ. ಓಕೆ, ಇನ್ನೊಂದು ಪ್ರಶ್ನೆ ಇದೆಯೇನೊಂದು ಏನಾದರೂ? ಯಾವುದಮ್ಮ? ಅನುರೂಪತ ಯಾವುದರಿಂದ ಜಾಸ್ತಿ ಬರ್ತದೆ? ಅನುರೂಪತ ಯಾವ ಪಾಠದಿಂದ ಬರ್ತದೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ನೀವು ಆದಷ್ಟು ಕ್ವಶನ್ ಪೇಪರನ್ನು ಬಿಡಿಸಿದರೆ ಅದರಲ್ಲಿ ಇರುವಂತಹ ಅನುರೂಪತಗಳೇ ಬರುವ ಸಂಭವ ಉಂಟು. ಪುಸ್ತಕದಲ್ಲಿ ಕೆಲವೊಂದು ಅನುರೂಪತಗಳಿವೆ, ಪುಸ್ತಕದಲ್ಲಿ ಆ ಅನುರೂಪತವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಂಡೈರೆಕ್ಟ್ ಅಂದರೆ ಏನು ಮೇಡಮ್? ಹಾಂ, ಟೆಕ್ಸ್ಟ್ ಬುಕ್ಕಿಂದನೇ ಬರೋದು. ಅನುರೂಪದ ಟೆಕ್ಸ್ಟ್ ಬುಕ್ಕಿಂದನೇ ಬರೋದು. ಪಾಠದ ಒಳಗಡೆಯಿಂದನೂ ಬರುವ ಸಂಭವ ಉಂಟು. ಓಕೆ, ಥ್ಯಾಂಕ್ ಯು. ವಿದ್ಯಾರ್ಥಿಗಳೇ, ನಿಮ್ಮ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಹೇಳಿದರೆ ನೀವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆಗಳನ್ನು ಹೇಳ್ತಾ ಇದ್ದೇನೆ. 22119999, ಇನ್ನೊಂದು ಸಂಖ್ಯೆ 22222611, ಮತ್ತೊಂದು ಸಂಖ್ಯೆ 22236111, ಮಂಗಳೂರಿನ STD ಕೋಡ್ ಸಂಖ್ಯೆ 0824, ಹಾಗೆಯೇ ಮೊಬೈಲ್ ಸಂಖ್ಯೆ 8277038000. ಈ ನಂಬರ್ಗಳಿಗೆ ಕರೆ ಮಾಡುವ ಮೂಲಕ ನೀವು ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಸರ್, ಈಗ ಈ ಹಿಂದಿ ಅಂತ ಹೇಳಿದಾಗ ಸಾಮಾನ್ಯವಾಗಿ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಕೆಲವರಿಗೆ ಒಂದು ಸ್ವಲ್ಪ ಭಯ ಇರ್ತದೆ, ಮತ್ತು ಅವರಿಗೆ ಒಂದು ಸ್ವಲ್ಪ ಕಷ್ಟ ಅಂತ ಅನಿಸುವಂಥದ್ದು ಕೂಡ ಇರ್ತದೆ. ಯಾಕೆ ಈ ರೀತಿ ಆಗ್ತದೆ? ಅಲ್ಲ, ಮುಖ್ಯವಾಗಿ ತೃತೀಯ ಭಾಷೆ ಅಂತ ಹೇಳಿ ಇದನ್ನು ನಮ್ಮ ಶಾಲೆಗಳಲ್ಲಿ ಕಲಿಸಲಾಗ್ತದೆ. ಬಹುಶಃ 6ನೇ ಕ್ಲಾಸಿಂದ ಅದು ಪ್ರಾರಂಭ ಆಗುವ ಕಾರಣ ಸ್ವಲ್ಪ ತಡವಾಗಿ ಕಲಿಕೆ ಅದರದ್ದು ಪ್ರಾರಂಭ ಆಗ್ತದೆ, ಒಂದು ವಿಷಯ. ಇನ್ನೊಂದು ಅಂತ ಹೇಳಿದರೆ ನಮ್ಮ ಕನ್ನಡ ಮತ್ತು ಹಿಂದಿಗೆ ಸಾಮ್ಯತೆ ಅಷ್ಟಾಗಿ ಇಲ್ಲ. ಈಗ ಶಬ್ದಗಳು ಕೆಲವು ಸಂಸ್ಕೃತದಲ್ಲಿರುವಂಥ ಶಬ್ದಗಳು ಕಾಮನ್ ಆಗಿ ಎರಡು ಭಾಷೆಯಲ್ಲಿ ನಮಗೆ ಕಾಣಲಿಕ್ಕೆ ಸಿಕ್ಕಿದರೂ ಕೂಡ ಭಾಷೆಯ ದೃಷ್ಟಿಯಿಂದ ಅದರ ವ್ಯಾಕರಣ ವಿಭಾಗವೇ ಬೇರೆ ಇರ್ತದೆ, ರೀತಿ. ಕನ್ನಡದ್ದು ಬೇರೆ ರೀತಿ, ಮತ್ತು ನಮ್ಮ ಮಾತೃಭಾಷೆ ಕೂಡ ಅಲ್ಲ ಇಲ್ಲಿ. ಹೌದು. ಹಾಗಾಗಿ ಇದೊಂದು ಸಮಸ್ಯೆ ಇದೆ. ಆದರೆ ಪರೀಕ್ಷೆಯ ದೃಷ್ಟಿಯಿಂದ ನೋಡಿದರೆ ಈಗ ನಮ್ಮ ಶಿಕ್ಷಣ ಇಲಾಖೆಯಿಂದ ಬರುವಂತಹ ಪ್ರಶ್ನೆ ಪತ್ರಿಕೆಗಳು ತೃತೀಯ ಭಾಷೆ ಎಂಬ ನೆಲೆಯಲ್ಲಿ ಬಹಳ ಸುಲಭ ಇರ್ತದೆ, ಮತ್ತು ಉತ್ತೀರ್ಣರಾಗಲಿಕ್ಕಂತೂ ಏನೂ ಕಷ್ಟ ಇಲ್ಲ. ಮತ್ತು ಇನ್ನೊಂದು ಮುಖ್ಯ ವಿಷಯ ಅಂತ ಹೇಳಿದರೆ ಒಳ್ಳೆ ಸ್ಕೋರಿಂಗ್ ಸಬ್ಜೆಕ್ಟ್. ನಾವು ಸಾಮಾನ್ಯವಾಗಿ ಹೇಳಿಕೊಂಡು ಕೆಲವು ಸಬ್ಜೆಕ್ಟ್ಗಳಲ್ಲಿ ಹೆಚ್ಚು ಮಾರ್ಕನ್ನು ತೆಗಿಲಿಕ್ಕೆ ಆಗ್ತದೆ ಅಂತ. ಅಂಥ ಒಂದು ಸಬ್ಜೆಕ್ಟಲ್ಲಿ ಹಿಂದಿ ಕೂಡ ಒಂದು ಅಂತ ಹೇಳಲಿಕ್ಕೆ ಈಗ ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ನಾನು ದೀಪ್ತಿ ಅಂತ, ಮಣಿಯಾಲ್ಪುರಿಂದ. ಹೇಳಿ. ಇದು ಸನ್ಯಾಸ ಸ್ವಲ್ಪ ಹೇಳಿ, ಅಂದ್ರೆ ಅದರಲ್ಲಿ ತತ್ಪುರುಷ ಸಮಾಸ, ಅವ್ಯಯಭಾವ ಸಮಾಸ, ಕರ್ಮಧಾರಯ ಸಮಾಸ, ಅದು ಕನ್ಫ್ಯೂಸ್ ಆಗ್ತದೆ. ಸಮಾಸದಲ್ಲಿ ಅತ್ಯಂತ ಸುಲಭದ ಸಮಾಸ ಯಾವುದಂತ ಹೇಳ್ಬೋದಮ್ಮ ನೀನು? ಗೊತ್ತಾಗತ್ತಾ? ಸುಲಭದ ಸಮಾಸ ಗುರುತಿಸಲಿಕ್ಕೆ ಸುಲಭ ಇರುವಂಥದ್ದು. ಹೌದು, ನೋಡಿದ ಕೂಡಲೇ ಅದು ಸಮಾಸ ಯಾವುದಂತ ಗುರುತಿಸಬಹುದು, ಓದುವ ಅವಶ್ಯಕತೆಯೂ ಇಲ್ಲ. ಯಾವುದು ಗೊತ್ತಿದ್ರೆ ಹೇಳಿ. ಹಾಂ, ಅಲ್ಲ, ಅದಕ್ಕಿಂತಲೂ ಸುಲಭವಾದ ಸಮಾಸ ಇದೆ. ಎಸ್, ಕರೆಕ್ಟ್. ದ್ವಂದ್ವ ಅಂತ ಹೇಗೆ ಗುರುತಿಸ್ತೀಯಾ?
ಎಸ್, ಯೋಜಕ ಚಿಹ್ನೆ ನೋಡಿದ ಕೂಡಲೇ ಗೊತ್ತಾಗುವಂಥ ಸಮಾಸ ಯಾವುದು? ದ್ವಂದ್ವ ಸಮಾಸ ಅಲ್ವಾ? ಇನ್ನು ಓದಿದ ಕೂಡಲೇ ಗೊತ್ತಾಗುವಂಥ ಸಮಾಸ, ಈಗ ನೀನು ಹೇಳಿದೆ ಅಲ್ಲ, ದ್ವಿಗು ಸಮಾಸ. ಹೇಗೆ ಗೊತ್ತಾಗುತ್ತೆ ದ್ವಿಗು ಸಮಾಸ ಅಂತ? ಹೌದು, ನಂಬರ್ ಇರ್ತದೆ. ಅದೇ ಥರ ಇನ್ನೊಂದು ಸಮಾಸ ಸಾಮಾನ್ಯವಾಗಿ ನಾಮಪದ. ಇದು ಕೇವಲ ಟ್ರಿಕ್ಸ್ ಅಷ್ಟೇ, ಆಯಿತಾ? ನೀನು ವಿಶಾಲವಾಗಿ ಬ್ರೀಫಾಗಿ ನಿಮ್ಮ ಟೀಚರ್ ಹತ್ರ ಕೇಳ್ಕೋಬೇಕು. ಇನ್ನು ನಾಮಪದ ಸಾಮಾನ್ಯಕ್ಕೆ ಬಂದರೆ ಯಾವ ಸಮಾಸ ಅಂತ ಗುರುತಿಸ್ಬೋದಾ? ಉದಾಹರಣೆಗೆ ಗಜಾನನ, ಒಬ್ಬರಿಗೆ ಇಟ್ಟ ಹೆಸರು. ಲಂಬೋದರ, ಹಾಂ, ನಾಮಪದ ಉಂಟು ನೋಡಿ, ಅಲ್ಲಿ ಹೆಸರು, ಒಬ್ಬರಿಗೆ ಇಟ್ಟ ಹೆಸರು ಬಂದರೆ ಯಾವ ಸಮಾಸ ಅದು? ಬಹುರ್ವಿಹಿ ಸಮಾಸ. ಯಾವ ಸಮಾಸ? ಹಾಂ. ಈಗ ಟೋಟಲ್ ಎಷ್ಟು ಸಮಾಸ ಆಯ್ತು ಇಲ್ಲಿಗೆ? 3 ಸಮಾಸ ಆಯ್ತು. ಇನ್ನೆಷ್ಟು ಸಮಾಸ ಬಾಕಿ ಉಳಿಯಿತು? ಅಲ್ಲ, ಇನ್ನು 3 ಸಮಾಸ ಬಾಕಿ ಉಂಟು. ಹಾಂ, ಸರಿ, ನೆಕ್ಸ್ಟ್ ಹೋಗೋಣ. ಇನ್ನು ಈಗ ಬಿಡಿಸಲಿಕ್ಕೆ ಬರಬೇಕು, ವಿಗ್ರಹ ಮಾಡಲಿಕ್ಕೆ ಬರಬೇಕು. ವಿಗ್ರಹ ಮಾಡಲಿಕ್ಕೆ ಬಂದರೆ ನೀನೊಂದು 2 ಸಮಾಸ ಮತ್ತು ಕಂಡುಹಿಡಿಬೋದು. ಉದಾಹರಣೆಗೆ ಕರ್ಮಧಾರ್ಯ ಸಮಾಸ. ಕರ್ಮಧಾರ್ಯ ಸಮಾಸದ ಯಾವುದಾದ್ರು ಒಂದು ಶಬ್ದ ಹೇಳ್ಬೋದಾ? ಹಾಂ, ಎಸ್, ಕರೆಕ್ಟ್. ಆ ಶಬ್ದದಲ್ಲಿ ಆ ವಿಗ್ರಹ ಮಾಡಿದಾಗ ಅದರಲ್ಲಿ ವಿಶೇಷಣ ಇರ್ತದೆ. ಸಾಮಾನ್ಯವಾಗಿ ಹೊಗಳುವುದು ಅಥವಾ ತೆಗಳುವುದು ಅಥವಾ ಬಣ್ಣ ಸಾಮಾನ್ಯವಾಗಿದ್ದರೆ ಆ ಸಮಾಸ ಕರ್ಮಧಾರ್ಯ ಸಮಾಸಕ್ಕೆ ಹತ್ತಿರದಲ್ಲಿ ಇರ್ತದೆ. ಟೋಟಲ್ ಎಷ್ಟು ಸಮಾಸ ಆಯ್ತು ಈಗ? 4. ಇನ್ನು ಬಿಡಿಸಿದ ನಂತರ ಪ್ರಾರಂಭದಲ್ಲಿ ಅವ್ಯಯ ಬಂದರೆ, ಅವ್ಯಯ ಅಂತಂದರೆ ಉದಾಹರಣೆಗೆ ಬೇಜಾನ್ ಅಂತ ಒಂದು ಶಬ್ದ, ಅದನ್ನು ಬಿಡಿಸಿ ನೋಡೋಣ, ವಿಗ್ರಹ ಮಾಡು. ಹಾಂ, ಜಾನ್ ಮತ್ತು ಹಾಂ, ಆಯ್ತು, ಓಕೆ, ನಾನು ಹೇಳ್ತೇನೆ. ಈಗ ನೋಡು, ಬೇ ಒಂದು ಕಡೆ ಉಂಟು, ಇನ್ನೊಂದು ಕಡೆ ಜಾನ್ ಅಂತ ಉಂಟು, ಹೌದಾ? ಜಾನ್ ಅಂತಂದರೆ ಜೀವ, ಹೌದಾ? ಎಸ್, ಕರೆಕ್ಟ್. ಆವಾಗ ಅದು ಯಾವ ಸಮಾಸ ಆಯಿತು? ಎಸ್. ಟೋಟಲ್ ಎಷ್ಟು ಸಮಾಸ ಆಯಿತು ಇಲ್ಲಿಗೆ? 5 ಆಯಿತು. ಇನ್ನು ಕೊನೆಯಲ್ಲಿ ತತ್ಪುರುಷ ಸಮಾಸ. ತತ್ಪುರುಷ ಸಮಾಸ ಬಿಡಿಸಿದಾಗ ಮಧ್ಯದಲ್ಲಿ ಕಾರಕ ಬಂದರೆ, ಕಾರಕ ತುಂಬ ಉಂಟು, ಹೌದಲ್ಲ? ಕಾ ಉಂಟು, ಕೆ ಉಂಟು, ಕಿ ಉಂಟು, ಈ ಎಲ್ಲ ಕಾರಕಗಳು ಬಂದರೆ ಅದು ತತ್ಪುರುಷ ಸಮಾಸ. ಉದಾಹರಣೆಗೆ ರಾಜವಂಶ. ಅದನ್ನು ಬಿಡಿಸು. ರಾಜ ಕ ವಂಶ. ಅಲ್ಲಿ ಕಾ ಬಂತು, ಕಾ ಅನ್ನೋದೊಂದು ಕಾರಕ. ಯಾವಾಗ ಕಾರಕ ಬಂತೋ ಅದು ತತ್ಪುರುಷ ಸಮಾಸ. ನೋಡಿ, ಎಷ್ಟು ಸುಲಭದಲ್ಲಿ ಕಲಿತು ಬಿಟ್ಟೆ ನೀನು. ಇದನ್ನು ಇನ್ನು ಟೀಚರ್ ಹತ್ರ ಜೊತೆಗೆ ಪ್ರಾಕ್ಟೀಸ್ ಮಾಡಿ, ಆಯಿತಾ? ಮಾರ್ಕ್ ಬರ್ತದೆ ನಿಮಗೆ. ಓಕೆ, ಓಕೆ, ಧನ್ಯವಾದಗಳು. ಈಗ ಮುಂದಿನ ಕರೆ ಇದೆ. ಹಲೋ 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 ಬಹುಶಃ ಕರೆ ಕಟ್ಟಾಗಿದೆ ಅನಿಸುತ್ತದೆ. ಹಲೋ ಹಲೋ ಹಾಂ, ಹೇಳಿ, ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ಹೆಸರೇನು? ಓಕೆ, ಹೇಳಿ, ಕೇಳಿ, ಪ್ರಶ್ನೆ ಕೇಳಿ. ಯಾವುದು? ಸಂಧಿಯನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಸಂಧಿ ಪೂರ್ಣವಾಗಿ ಎಕ್ಸ್ಪ್ಲೇನ್ ನಿಮ್ಮ ಟೀಚರ್ ಹತ್ರ ಕೇಳ್ಕೊ. ಆದರೆ ನಾನೊಂದು ಕೆಲವೊಂದು ಟ್ರಿಕ್ಸನ್ನು ಹೇಳ್ಕೊಡ್ತೇನೆ, ಆಯಿತಾ? ಟೋಟಲ್ ಸಂಧಿ ಎಷ್ಟಿದೆ ಗೊತ್ತುಂಟಾ? 7 ಉಂಟು, ಆಯಿತಾ? ವ್ಯಂಜನ ಮತ್ತು ವಿಸರ್ಗ ಸೇರಿ ಒಟ್ಟು 7 ಉಂಟು. ಬಾಕಿ ಸ್ವರ ಸಂಧಿ ಅಂತ 5 ಉಂಟು, ಓಕೆನಾ? ಅದರಲ್ಲಿ ನಿಮಗೆ ಗೊತ್ತಿರುವಂಥ ಸಂಧಿ ಯಾವುದಾದ್ರು ಗೊತ್ತುಂಟಾ? ಹಾಂ, ದೀರ್ಘ ಸಂಧಿ ಹೇಗೆ ಕಂಡುಹಿಡಿತೀಯ ನೀನು? ಹಾಂ, ಸಾಮಾನ್ಯಕ್ಕೆ ದೀರ್ಘಾಕ್ಷರ ಅಂದರೆ ಅದು ದೀರ್ಘ ಸಂಧಿ. ಸರಿ, ಮತ್ತು ಬೇರೆ ಸಂಧಿ ಯಾವುದು ಗೊತ್ತು ನಿಮಗೆ? ಗುಣಸಂಧಿ ಹೇಗೆ ಗೊತ್ತಾಗತ್ತೆ ಹೇಳು? ಓಕೆ, ಹೇಳ್ತೇನೆ. ಎ ಅಥವಾ ಓದ ಮಾತ್ರೆ ಬಂದರೆ, ಈಗ ಶಿರೋರೇಖಾದ ಮೇಲೆ ಒಂದು ಗೆರೆ ಬರ್ತದೆ, ಮಾತ್ರೆ. ಎ ಅಥವಾ ಓದ ಒಂದು ಮಾತ್ರೆ ಬಂದರೆ ಅದು ಸುಲಭದಲ್ಲಿ ಗುಣಸಂಧಿ ಅಂತ ಹೇಳ್ಬೋದು. 2 ಗೆರೆ ಬಂದರೆ, ಐಗೆ ಸಂಬಂಧಪಟ್ಟ ಹಾಗೆ 2 ಗೆರೆ ಬಂದರೆ ವೃದ್ಧಿ ಸಂಧಿ. ಟೋಟಲ್ ಎಷ್ಟು ಸಂಧಿ ಆಯ್ತು ಇಲ್ಲಿಗೆ? 3 ಸಂಧಿ ಆಯಿತಾ? ಹಾಂ, ಸರಿ. ಹಾಂ, ಮತ್ತು 3 ಅಕ್ಷರದ ಶಬ್ದ ಮಧ್ಯದಲ್ಲಿ ಯ ಅಥವಾ ವ. ಎಸ್, ಗುಡ್. ಹಾಂ, ಅದೇ ಥರ ಯ ಅಥವಾ ವಗೆ ಒತ್ತಕ್ಷರ ಬಂದರೆ ಯಾವ ಸಂಧಿ? ಎಸ್, ಆಯ್ತಲ್ಲ ಸಂಧಿ. ಎಷ್ಟು ಸುಲಭದಲ್ಲಿ ನೋಡಿದೆ? ಹಿಂದಿ ವ್ಯಾಕರಣ ಎಷ್ಟು ಸುಲಭ. ವ್ಯಂಜನ ಸಂಧಿ. ಹಾಂ, ವ್ಯಂಜನ ಸಂಧಿ ಬಿಡಿಸಲಿಕ್ಕೆ ಬರಬೇಕು.
ಪೂರ್ವ ಪದದ ಕೊನೆಯ ಅಕ್ಷರ ವ್ಯಂಜನದಲ್ಲಿ ಮುಕ್ತಾಯವಾಗ್ತದೆ. ಓಕೆ. ಅದು ಪುಸ್ತಕದಲ್ಲಿ ಶಬ್ದಗಳಿವೆ, ಅದನ್ನೆಲ್ಲ ಒಂದು ಕಡೆ ಬರ್ಕೊ, ಟೀಚರ್ ಹತ್ರ ಅದನ್ನು ಬಿಡಿಸಿ ನೋಡು. ಪೂರ್ವ ಪದದ ಕೊನೆಯ ಅಕ್ಷರ ವ್ಯಂಜನದಲ್ಲಿ ಮುಕ್ತಾಯ ಆಗ್ತದೆ, ಆಯಿತಾ? ಅದು ವ್ಯಂಜನ ಸಂಧಿ ಆಗಿರುತ್ತದೆ. ನೆಕ್ಸ್ಟ್ ವಿಸರ್ಗ ಸಂಧಿ. ವಿಸರ್ಗ ಸಂಧಿ ಅಲ್ಲಿ ವಿಸರ್ಗ ಬರ್ತದೆ, ಅಹ ಅನ್ನುವಂತಹ ವಿಸರ್ಗಗಳು ಬರ್ತವೆ. ಪುಸ್ತಕದಲ್ಲಿ 6 ಶಬ್ದ ಇರುವುದು, ಅದರಲ್ಲಿ ಬಂದರೆ ಅದರಲ್ಲೇ ಬರ್ತದೆ, ಸುಲಭ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಕೇಳುಗರೆ, ಬಾನುಲಿ ಶಾಲೆ ನೇರ ಫೋನಿನ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇವತ್ತಿನ ವಿಷಯ ತೃತೀಯ ಭಾಷೆ ಹಿಂದಿ. ಸರ್, ಈಗ ಇನ್ನು ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಮಾತಾಡೋದಾದರೆ ಯಾವ ರೀತಿ ಇದೆ ಈ ಬಾರಿಯ ಪ್ಯಾಟರ್ನ್? ಏನಾದರೂ ಬದಲಾವಣೆಗಳಿದೆಯಾ, ಹೇಗೆ? ಬದಲಾವಣೆ ಅಂತ ಏನೂ ಇಲ್ಲ ಈ ಸಲ. ಕಳೆದ ವರ್ಷಗಳ ಹಾಗೆ ಈ ಸಲವೂ ಬರ್ತಾ ಇದೆ. ಮುಖ್ಯವಾಗಿ ನಾವು ಕಲಿಕೆಗೆ ಒಂದು ಪೂರಕವಾಗಿ ಹೇಳುವುದೇನು ಅಂತ ಹೇಳಿದರೆ, ಒಟ್ಟಿಗೆ ಇಲಾಖೆಯಿಂದ 4 ಕ್ವಶನ್ ಪೇಪರ್ಗಳನ್ನು, ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಬಿಟ್ಟಿದ್ದಾರೆ ಈಗಾಗಲೇ. ಬಹುಶಃ ಎಲ್ಲ ಶಾಲೆಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಸಿಕ್ಕಿರ್ತದೆ ಅದು. ಸೊ ಅದನ್ನು ಅಭ್ಯಾಸ ಮಾಡಿದರೆ ಬಹುಶಃ ಒಳ್ಳೆಯ ಅಂಕಗಳನ್ನು ಗಳಿಸಲಿಕ್ಕೆ ಅದು ಸಾಧ್ಯ ಆಗ್ತದೆ. ಮುಖ್ಯವಾಗಿ ಒಂದು ಗಮನಿಸಬೇಕಾದ್ದು, ಮೊನ್ನೆ ಸ್ಟೇಟ್ ಲೆವೆಲಲ್ಲಿ ಏನು ಪ್ರಿಪರೇಟರಿ ಎಕ್ಸಾಮ್ ಆಯಿತು, ಆ 4 ಪ್ರಶ್ನೆ ಪತ್ರಿಕೆಗಳು ಮಾಡೆಲನ್ನು ಬಿಟ್ಟಿದ್ದರು, ಅದರದ್ದೇ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಸೆಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಬಹುಶಃ ಹೆಚ್ಚಿನ ಪ್ರಶ್ನೆಗಳು ಹಾಗೆ ಬರ್ತದೆ ಅಂತ ನಾವು ನಿರೀಕ್ಷೆ ಮಾಡಲಿಕ್ಕೆ ಈ ಸಲ ಸಾಧ್ಯ ಆಗ್ತದೆ. ಕ್ವಶನ್ ಪೇಪರ್ ಏನು ಚೇಂಜ್ ಏನಿಲ್ಲ, ಪ್ಯಾಟರ್ನ್ ಏನು ಚೇಂಜ್ ಇಲ್ಲ, ಪ್ರತಿ ವರ್ಷದಂತೆ ಕಳೆದ ವರ್ಷದ ಹಾಗೆ ಉಂಟು. ಹೇಗಿದೆ ಸರ್? ಅಂದರೆ ಈಗ 1 ಮಾರ್ಕಿನ ಅಂಕಗಳು ಎಷ್ಟು ಪ್ರಶ್ನೆಗಳಿರ್ತವೆ, ಇದರ ಬಗ್ಗೆ ಒಂದು ಸ್ವಲ್ಪ ತಿಳಿಸಿ. ಹೌದು, ಮೊದಲ 8 ಪ್ರಶ್ನೆಗಳು ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಿರ್ತದೆ, ಬಹುವಿಕಲ್ಪೀಯ ಪ್ರಶ್ನೆ ಅಂತ ಹೇಳಿ. ಅದು ವ್ಯಾಕರಣದೇ ಇರ್ತದೆ. 10 ಅಂಶಗಳನ್ನು ನಾವು ಕಲಿಸಿರ್ತೇವೆ ವ್ಯಾಕರಣದಲ್ಲಿ. ಅದರಲ್ಲಿ ಯಾವುದಾದ್ರೂ 8 ಆಯ್ಕೆ ಮಾಡಿ ಕೊಡ್ತಾರೆ, ಕೆಲವನ್ನು ಬಿಡ್ತಾರೆ, ಒಂದು 2 ವಿಷಯವನ್ನು ಅಲ್ಲಿ ಬಿಡ್ಬೋದು. ನಂತರ ಬರುವಂಥದ್ದು ಅನುರೂಪತ ಅಂತ ಹೇಳಿ. ಅದು ಮೊದಲ 2 ಶಬ್ದಗಳ ಸಂಬಂಧ ಏನು ಅಂತ ಹೇಳಿ ಗುರುತಿಸಿ, 3ನೇ ಶಬ್ದಕ್ಕೆ ಅನುರೂಪವಾದ ಇನ್ನೊಂದು ಶಬ್ದವನ್ನು ಮಕ್ಕಳು ಗುರುತಿಸಿ ಬರಿಬೇಕಾದಂಥದ್ದು. ಆ ನಂತರ ಬರುವಂಥದ್ದು ನಮಗೆ ಗೊತ್ತಿರುವ ಹಾಗೆ 1 ಮಾರ್ಕಿನ 4 ಪ್ರಶ್ನೆಗಳು ಬರ್ತದೆ. ನಾನು ಯಾವಾಗಲೂ ಹೇಳಲಿಕ್ಕುಂಟು ಮಕ್ಕಳ ಹತ್ರ, ಈ ಮೊದಲ 16 ಪ್ರಶ್ನೆಗಳು ಏನಿದೆ ಅದು ಒಂಥರ ಅಬ್ಜೆಕ್ಟಿವ್ ಟೈಪ್. ನಿಮಗೆ ಒಂದು ಶಬ್ದದಲ್ಲಿ ಉತ್ತರ ಬರೆದರೂ ಕೂಡ ಅದಕ್ಕೆ ಸರಿ ಉತ್ತರ ಆಗುವಂಥ ಪ್ರಶ್ನೆ ಇರ್ತದೆ. ಮತ್ತು ಅದರಲ್ಲಿ ನೀವು ಉತ್ತರ ಬರೆದರೆ 1 ಮಾರ್ಕ್ ಕೊಡಲೇಬೇಕು, ಕಟ್ ಮಾಡಲಿಕ್ಕೆ ಅಂತ ಇಲ್ಲ. ಸೊ ಹೈ ಸ್ಕೋರ್ ಮಾಡೋರು 80ರಲ್ಲಿ 80 ಯಾರು ತೆಗಿತಾರೆ ಅವರು ಮೊದಲ 16 ಪ್ರಶ್ನೆಗಳಿಗೆ ತಪ್ಪಿಲ್ಲ, 16ರಲ್ಲಿ 16 ಕೂಡ ನಾನು ತೆಗಿತೇನೆ ಅಂತ ಹೇಳೋ ರೀತಿಯಲ್ಲಿ ಆಗಬೇಕು. ಸೊ ಇದು ಅವರಿಗೆ ಒಂದು 50% ಏನಾಗ್ತದೆ ಅಂತ ಹೇಳಿದರೆ ಕಾನ್ಫಿಡೆನ್ಸ್ ಬರ್ತದೆ. ಮತ್ತು ನಿಮಗೆ ದೀರ್ಘ ಉತ್ತರ ಇರುವಂಥ ಪ್ರಶ್ನೆಗಳಿಗೆ ಸಾಮಾನ್ಯವಾಗಿ ಮಾರ್ಕ್ಗಳು ಹೆಚ್ಚು ಕಮ್ಮಿ ಆಗುವಂಥ ಸಂಭವ ಇರ್ತದೆ. ಆದರೆ ಅವನು ಚಂದಕ್ಕೆ ಉತ್ತರ ಬರೆದರೆ ಅದರಲ್ಲಿ ಕಟ್ ಮಾಡಲಿಕ್ಕೆ ಆಗೋದಿಲ್ಲ ಮತ್ತೆ. ಸೊ ಹೀಗೆ 80ರಲ್ಲಿ 80 ತೆಗೆಯುವವರು ಮೊದಲ 16 ಪ್ರಶ್ನೆಗಳು, ಇವನ್ ಜಸ್ಟ್ ಪಾಸ್ ಆಗಲಿಕ್ಕೆ ಪ್ರಯತ್ನ ಪಡುವಂಥವರು ಕೂಡ ಅದನ್ನೇ ಮಾಡಬೇಕು. ಮೊದಲ 16 ಪ್ರಶ್ನೆಗಳಿಗೆ ನಾವು ಬಹಳ ಮಹತ್ವವನ್ನು ಕೊಡಬೇಕು. ನಂತರ ಬರುವಂಥದ್ದು 2 ಮಾರ್ಕಿನ 8 ಪ್ರಶ್ನೆಗಳು ಬರ್ತದೆ 16 ಮಾರ್ಕಿಗೆ. ಸೊ ಇದರಲ್ಲಿ ಪೂರಕ ವಾಚನದಲ್ಲಿ ಬರುವಂಥದ್ದು ಒಟ್ಟು ಅದರಲ್ಲಿ 3 ಪಾಠಗಳಿದೆ. ಅದರಲ್ಲಿ ಶನಿ ಸಬ್ಸೆ ಸುಂದರ ಗ್ರಹದಿಂದ ಒಂದು ಚಾಯ್ಸ್ ಬರ್ತದೆ, ಇಂಟರ್ನಲ್ ಚಾಯ್ಸ್ ಇರ್ತದೆ. ಆಮೇಲೆ ಸತ್ಯಕಿ ಮಹಿಮಾ ಮತ್ತು ನಾಗರಿಕ ಕರ್ತವ್ಯ, ಇದರಲ್ಲಿ ಒಂದೊಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಲ್ಲಿ ಕೂಡ ಚಾಯ್ಸ್ ಇರ್ತದೆ, ಯಾವುದಾದ್ರೂ ಒಂದನ್ನು ಕೇಳ್ತಾರೆ ಅಷ್ಟೇ. ಆಮೇಲೆ ಬರುವಂಥದ್ದು 3 ಮಾರ್ಕಿನ ಪ್ರಶ್ನೆಗಳು, ಇದು ಒಟ್ಟು 9 ಪ್ರಶ್ನೆಗಳು ಇರ್ತದೆ. ಸೊ 27 ಮಾರ್ಕು ಅದರಲ್ಲೇ ಇರ್ತದೆ. ನಾನು ಮಕ್ಕಳಲ್ಲಿ ಯಾವಾಗಲೂ ಹೇಳಲಿಕ್ಕುಂಟು, ನಿಮಗೆ ಏನು ಗೊತ್ತಿಲ್ಲ ಅಂತ ಇದ್ದರೂ ಕೂಡ ಆ ಪಾಠದಿಂದ, ಆ ಪ್ರಶ್ನೆ ಯಾವ ಪಾಠದಿಂದ ಕೇಳಿದ್ದಾರೆ ಆ ಪಾಠಕ್ಕೆ ಸಂಬಂಧಿಸಿದ ಏನಾದರೂ ಒಂದು ವಿಷಯವನ್ನು ಅಲ್ಲಿ ಬರಿಬೇಕು. ಯಾಕಂತ ಹೇಳಿದರೆ 27 ಮಾರ್ಕ್ ಇದೆ ಅದರಲ್ಲಿ. ಸೊ ಸ್ವಲ್ಪ ಮಾರ್ಕ್ ಆದರೂ ಖಂಡಿತ ಸಿಗ್ತದೆ ಅದರಲ್ಲಿ. ಸೊ ಇದಕ್ಕೆ ವಿದ್ಯಾರ್ಥಿಗಳು ಹೆಚ್ಚು ಗಮನ ನೋಡಬೇಕು. ಈ 27 ಮಾರ್ಕಲ್ಲಿ ಒಂದು ಅನುವಾದ ಬರ್ತದೆ, ಹಿಂದಿಯ ಒಂದು ವಾಕ್ಯಾಂಶ, ಇದು 2-3 ವಾಕ್ಯಗಳನ್ನು ಕೊಡ್ತಾರೆ. ಅದು ಬಹಳ ವಿಶೇಷ ಅಂತ ಹೇಳಿದರೆ ಒಂದು ಪ್ಯಾರಾ ಇರ್ತದೆ. ಅದು ಮೊದಲು ಹೇಗೆ ಕೊಡ್ತಾ ಇದ್ರು ಅಂದರೆ ಒಂದೊಂದು ಪಾಠದಿಂದ ಬೇರೆ ಬೇರೆ ವಾಕ್ಯಗಳನ್ನು ಕೇಳ್ತಾ ಇದ್ರು. ಈಗ ಕೆಲವು ವರ್ಷಗಳಿಂದ ಆ ಸಮಸ್ಯೆ ಇಲ್ಲ, ಒಂದು ಪ್ಯಾರವನ್ನು ಕೊಡ್ತಾರೆ. ನಮಗೆ ಆ ಪ್ಯಾರದ ಕಂಟಿನ್ಯೂಟಿ ಏನು ಅಂತ ಗೊತ್ತಿದ್ದರೆ, ಸಾಮಾನ್ಯವಾಗಿ ಪಾಠದಲ್ಲಿ ಟೆಕ್ಸ್ಟ್ ಬುಕ್ ಓದಿದವರಿಗೆ ಅದನ್ನು ಉದ್ದಕ್ಕೆ ಅಂದಾಜು ಮಾಡಿಕೊಂಡು ಅನುವಾದ ಮಾಡಲಿಕ್ಕೆ ಆಗ್ತದೆ. ಮತ್ತೊಂದು ಭಾವಾರ್ಥ ಬರೆಯುವಂಥದ್ದು, ತುಳಸಿಕೆ ದೋಹೆಯಿಂದಲೇ ಕೇಳ್ತಾರೆ. ಅದರಲ್ಲಿ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಹೇಳಿದರೆ, ಒಂದು ಪ್ಯಾರಾ ಅವರು ಫಸ್ಟಿಗೆ ಕವಿಯ ಬಗ್ಗೆ ಒಂಚೂರು 2 ಸಾಲು ಅಥವಾ 3 ಸಾಲನ್ನು ಬರೆದರೆ ಒಳ್ಳೆಯದು. ಮತ್ತು ಅಲ್ಲಿ ಕೊಟ್ಟಿರುವಂಥ 5 ದೋಹೆಗಳಿದೆ, ಅಲ್ಲಿ 5ರಲ್ಲಿ ಒಂದು ಖಂಡಿತ ಕೇಳ್ತಾರೆ. ಸೊ ಅದಕ್ಕೆ ಸಿದ್ಧತೆ ಮಾಡುವಂಥದ್ದು ಬಹಳ ಸುಲಭ. ಇನ್ನು 4 ಮಾರ್ಕಿಗೆ ಬಂದಾಗ ಒಂದು ನಮ್ಮ ಪದ್ಯಕ್ಕೆ ಅಸಫಲತಾ ಏಕ ಚುನೌತಿ ಅದೇ ಪದ್ಯವನ್ನು ಕೇಳುವಂಥದ್ದು 4 ಸಾಲು. ಆಮೇಲೆ 4 ಮಾರ್ಕಿನ ಒಂದು ದೊಡ್ಡ ಪ್ರಶ್ನೆ ಇದೆ, ಕರ್ನಾಟಕ ಸಂಪದ ಸರಾಗ ಹೇಳಿದರು 2-3 ಪಾಠದ ಹೆಸರು, ಆ ಪಾಠದಿಂದಲೇ ಅದನ್ನು ಸಾಮಾನ್ಯವಾಗಿ ಕೇಳ್ತಾರೆ. ಅದರಲ್ಲಿ ಪುನಃ ಇಂಟರ್ನಲ್ ಚಾಯ್ಸ್ ಇದೆ, ಒಂದೇ ಪಾಠದ 2 ಪ್ರಶ್ನೆಗಳಿರ್ತದೆ. ನಿಮಗೆ ಯಾವುದು ಸುಲಭ ಅನ್ನಿಸ್ತದೆ ಅದನ್ನು ಆಯ್ಕೆ ಮಾಡಿ ಬರೀಬಹುವಂಥದ್ದು.
ಆಮೇಲೆ ಬರುವಂಥದ್ದು ಒಂದು ಪ್ಯಾಸೇಜ್ ಕೊಟ್ಟು ಅದರ ಮೇಲೆ 4 ಪ್ರಶ್ನೆಗಳನ್ನು ಕೇಳ್ತಾರೆ. ಬಹುಶಃ ಎಲ್ಲ ವಿದ್ಯಾರ್ಥಿಗಳಿಗೂ ಮಾರ್ಕ್ಸ್ ತೆಗೀಲಿಕ್ಕೆ ಸಾಧ್ಯ ಆಗುವಂಥ ಒಂದು ವಿಷಯ ಅದರಲ್ಲಿ ಅದು ಪ್ಯಾಸೇಜ್. ನಾವು ಅದನ್ನು ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು. ಆದರೆ ಅದರಲ್ಲಿ ಒಂದು ಟ್ರಿಕ್ಕಿ ಕ್ವಶನ್ ಇರ್ತದೆ. ಏನಂತ ಹೇಳಿದರೆ, ಒಂದು ಪ್ರಶ್ನೆಗೆ ಉತ್ತರ ಹೇಗಿರ್ತದೆ ಅಂದರೆ, ಸಾಮಾನ್ಯವಾಗಿ 2 ವಾಕ್ಯಗಳನ್ನು ನಾವು ಸೇರಿಸಿ ಬರಿಬೇಕಾಗ್ತದೆ. ಇಲ್ಲದಿದ್ದರೆ ಏನಾಗ್ತದೆ, ಅದರಲ್ಲಿ ಉತ್ತರ ಇರುವುದಿಲ್ಲ. ಈ ಮಕ್ಕಳು ಏನು ಮಾಡ್ತಾರೆ ಕೆಲವು ಸಲ ಅಂತ ಹೇಳಿದರೆ, ಒಂದೊಂದೇ ವಾಕ್ಯವನ್ನು ಬರ್ಕೊಂಡು ಹೋಗ್ತಾರೆ ಒಂದೊಂದಕ್ಕೆ ಉತ್ತರ. ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಆ ಪ್ರಶ್ನೆಯಲ್ಲಿರುವ ಶಬ್ದವನ್ನು ಅದರಲ್ಲಿ ಹುಡುಕಿ ಆ ವಾಕ್ಯವನ್ನು ಬರೆದು ಬಿಡ್ತಾರೆ. ಆಗ ಅದರಲ್ಲಿ ಉತ್ತರ ಇರುವುದಿಲ್ಲ. ಸೊ ಇದನ್ನು ನಾವು ಗಮನಿಸಬೇಕು, ಸ್ವಲ್ಪ ಜಾಗ್ರತೆ ಮಾಡಬೇಕು. ಮತ್ತು ನಿಬಂಧನ ಬಗ್ಗೆ ಸರ್ ಆಗ ಹೇಳಿದರು ಯಾವುದೆಲ್ಲ ಸಾಮಾನ್ಯವಾಗಿ ಬರ್ಬೋದು ಅಂತ ಹೇಳಿ. ಅದು ಬಿಟ್ಟರೆ ಲೆಟರ್ ರೈಟಿಂಗ್, ಚುಟ್ಟಿ ಪತ್ರ ಮತ್ತು ಇನ್ನೊಂದು ಪತ್ರ 2 ಇರ್ತದೆ. ಅದರಲ್ಲಿ ಚುಟ್ಟಿ ಪತ್ರ ಬಹಳ ಸುಲಭ ಅಂತ ಅನಿಸ್ತದೆ ನನಗೆ. ಸೊ ನೀಟ್ನೆಸ್, ಆ 10 ಅಂಶಗಳನ್ನು ಅದರಲ್ಲಿ ಗಮನಿಸಿದರೆ ಪಾಯಿಂಟ್ ಮಾಡಿ ಬಹಳ ಸುಲಭದಲ್ಲಿ 5 ಮಾರ್ಕ್ ತೆಗೀಲಿಕ್ಕೆ ಸಾಧ್ಯ ಆಗ್ತದೆ. ಯಾವೆಲ್ಲ ಅಂಶಗಳಿರ್ತವೆ ಸರ್ ಇದರಲ್ಲಿ ಈಗ ಲೆಟರ್ ರೈಟಿಂಗಲ್ಲಿ? ನಾವು ಸಾಮಾನ್ಯವಾಗಿ ಚುಟ್ಟಿ ಪತ್ರವೇ ಯಾಕೆ ಬರೀಲಿಕ್ಕೆ ಹೇಳ್ತೇವೆ ಅಂತ ಹೇಳಿದರೆ, ಒಂದು ಅದರಲ್ಲಿ ವಿಷಯಕ್ಕೆ ನೀವು ತುಂಬ ಬರೆಯುವ ಅಗತ್ಯ ಇಲ್ಲ. ಅದರಲ್ಲಿ ನಾವೀಗ ಪ್ರೇಷಕ್ ಅಂತ ಹೇಳಿ ಫಸ್ಟಿಗೆ ಬರ್ತದೆ. ಆಮೇಲೆ ಪ್ರೇಷಕ್ ಅಂದರೆ ಯಾರು ಪತ್ರ ಬರೆಯುವವ ಅಂತ ಹೇಳಿ ಅವರ ವಿಳಾಸವನ್ನು ಬರೀಲಿಕ್ಕಿರ್ತದೆ ಶಾಲೆಯ ಹೆಸರಿನ ಜೊತೆಗೆ. ಆನಂತರ ಸೇವಾಮೆ, ಯಾರಿಗೆ ಪತ್ರ ಬರೀತಾರೆ. ಸಾಮಾನ್ಯವಾಗಿ ನಮ್ಮ ಪ್ರಶ್ನೆಗಳಲ್ಲಿ ಇಂಥವನೇ ಕನ್ನಡದಲ್ಲಿ ಹೇಗಿರ್ತದೆ ಅಂದರೆ, ನಿಮ್ಮನ್ನು ನೀವು ಈ ಥರ ತಿಳಿದುಕೊಂಡು ಅಂತ ಹೇಳಿ ಒಂದು ಹೆಸರು ಕೊಟ್ಟಿರ್ತಾರೆ. ಹಿಂದಿಯಲ್ಲಿ ಹಾಗಿರೋದಿಲ್ಲ. ನೀವು ಯಾವ ಹೆಸರನ್ನು ಬರಿಬೋದು. ಸಾಮಾನ್ಯವಾಗಿ ನಮ್ಮ ಊರಿನ ಹೆಸರನ್ನು ಬರಿಬಾರ್ದು ಅಂತ ಹೇಳ್ತಾರೆ, ಆದರೆ ಬರೆದ್ರೂ ಏನು ತಪ್ಪೇನಿಲ್ಲ. ಅದು ಅಡ್ರೆಸ್ ನಮ್ಮ ಶಾಲೆಯದ್ದೇ ಬರಿಬೋದು. ಸೇವಾಮೆ ಅಂತ ಹೇಳುವಂಥದ್ದು ಪ್ರಧಾನಾಧ್ಯಾಪಕಕ್ಕೆ ಬರೆಯುವಂಥದ್ದು ಇರ್ತದೆ. ಆನಂತರ ಅವರ ಸಂಬೋಧನೆ ಇರ್ತದೆ, ಮಾನ್ಯವರ ಅಥವಾ ಮಹೋದಯ ಈ ಥರ ಯಾವುದಾದ್ರೂ. ಕೆಳಗೆ ಒಂದು ವಿಷಯ ಅಂತ ಹೇಳುವ ಇನ್ನೊಂದು ಸಬ್ಜೆಕ್ಟ್ ಇರ್ತದೆ. ಅದು ಅಲ್ಲಿ ಏನು ವಿಷಯಕ್ಕೆ ನೀವು ರಜೆಯನ್ನು ಕೇಳ್ತಾ ಇದ್ದೀರಾ ಅದನ್ನು ಬರಿಬೋದು. ಮತ್ತು ಅದರ ಮುಖ್ಯ ಭಾಗ ಬರ್ತದೆ, ನಾನು ಇಂಥ ಕಾರಣಕ್ಕೋಸ್ಕರ ರಜೆ ಮಾಡ್ತಾ ಇದ್ದೇನೆ ಅಂತ ಹೇಳೋದನ್ನು 3 ದಿನ ಕಿ ಚುಟ್ಟಿ ಕೇಳಿ ಅದು ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅದನ್ನು ನಾವು ಗಮನಿಸಿ ಬರೆದ್ರಾಯಿತು. ಬೆಹನ್ ಕಿ ಶಾದಿ ಕೇಲಿ ಅಂತ ಒಮ್ಮೊಮ್ಮೆ ಕೇಳ್ತಾರೆ. ಇನ್ನೊಂದು ಸಲ ಕೊಯ್ ಸಕಾರಣ ಬತಾತೆ ಹುವೆ, ಅಷ್ಟೇ, ಯಾವುದೇ ಕಾರಣವನ್ನು ನೀವು ಕೊಡ್ಬೋದು. ಹಾಗೆ ಕೊನೆಗೆ ಎಂಡಿಂಗ್ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅಲ್ಲಿಗೆ ಮುಗಿಸಿಬಿಡ್ತಾರೆ ಮಕ್ಕಳು. ಕೊನೆಯದ್ದು ಪುನಃ ಒಂದು 2-3 ಸ್ಟೆಪ್ಗಳನ್ನು ಉಂಟು, ಅದನ್ನು ಬಿಡುವ. ಒಂದು ಧನ್ಯವಾದಕ್ಕೆ ಸಾಥ್ ಅಥವಾ ಧನ್ಯವಾದ ಅಂತ ಒಂದು ಬರೀಬೇಕು. ಈ ಕಡೆ ಆಪ್ಕೆ ಪ್ರಿಯ ಛಾತ್ರ ಅಂತೇಳಿ ಅದೊಂದು ಇರ್ತದೆ. ಈ ಕಡೆಯಿಂದ ಒಂದು ಸ್ಥಳ ಮತ್ತು ದಿನಾಂಕವನ್ನು ಕೂಡ ಹಾಕಿದರೆ ಒಳ್ಳೆಯದು. ಕೆಲವರು ಸ್ಥಳವನ್ನು ಮೇಲೆ, ದಿನಾಂಕವನ್ನು ಮೇಲೆ ಕೂಡ ಹಾಕುವ ಅವಕಾಶ ಇದೆ. ಅದು ಹೇಗೂ ಮಾಡ್ಬೋದೇನು, ಅದಕ್ಕೇನು ಹೀಗೆ ಆಗಬೇಕು ಅಂತೇನಿಲ್ಲ. ಅಂತ ಈ 10 ಸ್ಟೆಪ್ಗಳೇನಿದೆ ಅದು ಅಲ್ಲಿ ನಮಗೆ ಕಂಡ್ರೆ 5 ಮಾರ್ಕ್ ಸಿಗೋದಕ್ಕೇನು ಸಮಸ್ಯೆ ಆಗೋದಿಲ್ಲ. ಬಹಳ ಸುಲಭದಲ್ಲಿ ಸ್ಕೋರ್ ಮಾಡಲಿಕ್ಕೆ ಇದರಲ್ಲಿಯೂ ಕೂಡ ಈಗ ಹಾಗೆಯೇ ಆವಾಗಲೇ ಹೇಳಿದಾಗೆ ಕೆಲವೊಂದು ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ, ಕೆಲವೊಂದಕ್ಕೆ 5-6 ವಾಕ್ಯದಲ್ಲಿ ಉತ್ತರಿಸಿ ಅಂತ ಇರ್ತದೆ. ಅಲ್ಲಿ ವಾಕ್ಯಗಳಿಗೆ ಸ್ಟಿಕ್ ಆನ್ ಆಗಬೇಕಾಗುತ್ತಾ ಹೇಗೆ? ಅಲ್ಲ, ಸಾಮಾನ್ಯವಾಗಿ ನಾನೊಂದು ಸಲಹೆ ಏನು ಕೊಡೋದು ಅಂತ ಹೇಳಿದೆ ನಮ್ಮ ಮಕ್ಕಳಿಗೆ ಹೇಳುವಾಗ, ನಾವು ಒಂದು 3 ವಾಕ್ಯದ 3 ಮಾರ್ಕಿನ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸ್ತೇವೆ ಅಂತ ಹೇಳಿದರೆ, ನಾವು 4 ಸಾಲು ಬರೀತೇವೆ ಅಂತ ಇಟ್ಕೊಳ್ಳಿ. ಆಗ ಸಾಮಾನ್ಯವಾಗಿ ನಾವು ಒಂದೇ ರೀತಿ ಅದು ಬರುವ ಹಾಗೆ ಎಲ್ಲ ಪ್ರಶ್ನೆಗಳಿಗೆ ಸಾಮಾನ್ಯ ಅಷ್ಟೇ ಬರ್ಕೊಂಡು ಹೋಗಿ. ಇಲ್ಲದ್ರೆ ಏನಾಗ್ತದೆ, ಒಂದಕ್ಕೆ ಒಂದೇ ಲೈನ್ ಬರೆಯೋದು, ಇನ್ನೊಂದಕ್ಕೆ ಅರ್ಧ ಪೇಜ್ ಬರೆಯೋದು. ಆಗ ಅದೊಂದು ವ್ಯಾಲ್ಯೂಯೇಷನ್ ಮಾಡೋರ ಮೈಂಡ್ ಸೆಟ್ ಹೇಗಿರ್ತದೆ ಅಂತ ಹೇಳಿದ್ರೆ, ಇದಕ್ಕೆ ಇಷ್ಟೇ ಬರೆದಿದ್ದಾನೆ, ಜಾಸ್ತಿ ಬರೆದಿದ್ದಾರೆ. ಸೊ ಈ ಥರ ಗೊಂದಲ ಆಗಿ ಅಂಕಗಳು ಕಡಿತ ಆಗುವುದಕ್ಕಿಂತ ಒಂದೇ ಥರ ಒಂದು 3 ಸಾಲ ಆದರೆ 3 ಸಾಲ, ಅದರಲ್ಲಿ ಇಷ್ಟೇ ಅಂತ ಏನಿಲ್ಲ. ಕೆಲವು ಈಗ ಪ್ರಶ್ನೆಗಳಿಗೆ 2 ಮಾರ್ಕಿನ ಪ್ರಶ್ನೆಗಳಿಗೆ ಒಂದೇ ವಾಕ್ಯದಲ್ಲಿ ಉತ್ತರ ಬರಿಬೋದು. ಒಂದು ಪದ್ಯದ ಒಂದು ಪ್ರಶ್ನೆ ಇದೆ. ಹಾಗಾಗಿ ಒಂದೇ ಥರ ಇದ್ದರೆ ಉತ್ತರಗಳೆಲ್ಲ ನಾವು ಕಾಣುವಾಗ ಒಂದು ಪ್ಯಾರ ಕಾಣಬೇಕು. ದೋಸ್ತ್ ಕಿನ್ ಸೆ ಮಿಲೆ ಅಂತ 2 ಅಂಕದ ಪ್ರಶ್ನೆ, ಅದು 2 ಅಂಕದ ಪ್ರಶ್ನೆ. ಆ್ಯಕ್ಚುಲಿ ಅದಕ್ಕೆ ಒಂದೇ ಸಾಲಲ್ಲಿ ಬರಿಬೋದು, ಒಂದೇ ವಾಕ್ಯ ಅಷ್ಟೇ. ಹಾಗಾಗಿ ಅದನ್ನು ಸ್ವಲ್ಪ ಉದ್ದ ಮಾಡಿ, ಮಕ್ಕಳಿಗೆಲ್ಲ ಗೊತ್ತಿದೆ, ಆ ಟೆಕ್ನಿಕ್ಸ್ ಎಲ್ಲ ಗೊತ್ತಿದೆ ಹೇಗೆ ವಾಕ್ಯದಲ್ಲಿ ಬರೆಯುವಂಥದ್ದು. ಸಾಮಾನ್ಯವಾಗಿ ಶಬ್ದದಲ್ಲಿ ಡೈರೆಕ್ಟಾಗಿ ಸರ್ ಹಾಗೆ ಹೇಳಿದಾಗೆ ಪಾಯಿಂಟ್ ಮಾಡಿ ಬರೆಯೋದನ್ನು ಕಡಿಮೆ ಮಾಡಲಿ. ಭಾಷೆ ಆದ ಕಾರಣ ವಾಕ್ಯದಲ್ಲಿ ಬರೆದಾಗ ವಾಕ್ಯಗಳು ಉದ್ದವೂ ಆಗ್ತದೆ, ಆಮೇಲೆ ಮಾರ್ಕ್ಸ್ ಕೂಡ ತೆಗೀಲಿಕ್ಕೆ ಸುಲಭ ಆಗ್ತದೆ. ಇನ್ನು ಈಗ ನಿಬಂಧಕ್ಕೆ ಬಂದಾಗ, ಪ್ರಬಂಧದಲ್ಲಿ ಅಲ್ಲಿ ಯಾವ ಒಂದು ಮೆಥಡನ್ನು ಫಾಲೋ ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳು? ನಮ್ಮ ಹಿಂದಿಯಲ್ಲಿ ನಿಬಂಧ ಒಳ್ಳೆಯದು, ಅಂದರೆ ಸುಲಭ. ಅವರೇ ಸಬ್ಬು ಪಾಯಿಂಟ್ ಕೊಟ್ಟಿರ್ತಾರೆ. ಈಗ 4 ಮಾರ್ಕ್ ಅಂತಂದರೆ 4 ಸಬ್ಬು ಪಾಯಿಂಟ್ ಕೊಟ್ಟಿರ್ತಾರೆ. ಪ್ರತಿ 3 ನಿಬಂಧಕ್ಕೂ ಸಬ್ಬು ಪಾಯಿಂಟ್ ಕೊಟ್ಟಿರ್ತಾರೆ. ಈ ಸಬ್ಬು ಮಕ್ಕಳು ಚಾಯ್ಸ್ ಮಾಡುವಾಗ ಸಾಮಾನ್ಯವಾಗಿ ಮಕ್ಕಳು ಪುಸ್ತಕಕ್ಕೆ ಸಂಬಂಧಪಟ್ಟದ್ದ ನಿಬಂಧನೆ ಚಾಯ್ಸ್ ಮಾಡ್ತಾರೆ. ಉದಾಹರಣೆಗೆ ಇಂಟರ್ನೆಟ್ಗೆ ಸಂಬಂಧಪಟ್ಟ ಹಾಗೆ ಪ್ರಬಂಧ ಬರ್ಬೋದು, ಸಮಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಬಂಧ ಬರ್ಬೋದು. ಇದು ಪುಸ್ತಕದಲ್ಲಿ ಇರುವಂಥದ್ದು. ಕರ್ನಾಟಕ ಸಂಪದ, ಕರ್ನಾಟಕ ವೈಭವ, ಇದು ಬಂದರೆ ಮಕ್ಕಳು ಫಸ್ಟ್ ಚಾಯ್ಸ್ ಮಾಡೋದೇ ಅದು. ಇನ್ನು ಕೆಲವರು ಬ್ರಿಲಿಯಂಟ್ ಇರ್ತಾರೆ, 3 ಪ್ರಬಂಧ ಗೊತ್ತಿರೋರು, ಅವರು
ಎರಡನೇ ಪ್ರಬಂಧ ಯಾವುದಂತಂದರೆ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಬಂಧ ಕೇಳ್ತಾರೆ. ಅಂದರೆ ಜನಸಂಖ್ಯಾ ಕಿ ಸಮಸ್ಯೆ ಬಗ್ಗೆ, ಅಥವಾ ಮಹಿಳಾ ಕಿ ಆಜ್ಕಲ್ ಕೈಸೆ ಉಸ್ಕೋ ಬಡಾವಾ ದೇನಾ ಚಾಹಿಯೆ, ಅದಕ್ಕೆ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ. ಇನ್ನೊಂದು ಪ್ರಬಂಧ ಅಂತಂದರೆ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟ ಹಾಗೆ, ಸದ್ಯದ ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಬಂಧನ. ಸ್ವಚ್ಛ ಭಾರತ್ ಅಂತ ಒಂದ್ಸಲ ಕೇಳಿದ್ರು, ಅದೆಲ್ಲ ಈಗಿನ ವಿಷಯಗಳು. ಮಕ್ಕಳು ಸಾಮಾನ್ಯವಾಗಿ ಇಂಟರ್ನೆಟ್ ಬರ್ತದೆ, ಸಾಮಾನ್ಯವಾಗಿ ಆ ಇಂಟರ್ನೆಟ್ ಬಂತು ಅಂದರೆ ಇಂಟರ್ನೆಟನ್ನೇ ಬರೀತಾರೆ. ಸಬ್ ಪಾಯಿಂಟ್ ಇರ್ತದೆ, ಪ್ರತಿಯೊಂದು ಸಬ್ ಪಾಯಿಂಟನ್ನು ಬರೆದು ಅದಕ್ಕೆ ಸಬ್ ಪಾಯಿಂಟ್ ಕ್ಲಿಯರ್ ಆಗಿ ಇರಬೇಕು. ಕೆಲವು ಮಕ್ಕಳು ಸಬ್ ಪಾಯಿಂಟ್ ಬರೆಯೋದಿಲ್ಲ, ಆಗ ಅಲ್ಲಿ ಮಾರ್ಕ್ ಕಡಿಮೆ ಆಗುತ್ತೆ, 4ಕ್ಕೆ 4 ಸಿಗುವ ಸಂಭವ ಕಡಿಮೆ. ಸಬ್ ಪಾಯಿಂಟ್ ಕೊಟ್ಟಿರೋದು ಯಾಕೆ, ಅದ್ರ ಸಂಬಂಧಪಟ್ಟಾಗಿ ಬರೀಲಿ ಅಂತ. ಸಬ್ ಪಾಯಿಂಟನ್ನು ಬರೆದು ಒಂದು 4-5 ಸಾಲು ಬರೆಯೋದು, ಒಂದು ಚಂದ ಮಾಡಿ ಒಂದು ಗೆರೆ ಬಿಟ್ಟು ಸೆಕೆಂಡ್ ಸಬ್ ಪಾಯಿಂಟ್ ಬರೆಯೋದು, ಮತ್ತೊಂದು 4 ಸಾಲು ಅದಕ್ಕೆ ವಿವರಣೆ ಕೊಡೋದು, ಮತ್ತೊಂದು ಗೆರೆ ಬಿಡೋದು. ಅಂದರೆ ಆ ಗೆರೆ ಬಿಡೋ ಕಾರಣ ಏನಂತ, ಸಬ್ ಪಾಯಿಂಟ್ ಕಾಣಬೇಕು. ನಮ್ಮ ಪ್ಯಾರ 4 ಪ್ಯಾರ ಚಂದ ಕಾಣ್ತು ಅಂತಂದರೆ ನೋಡುಗರಿಗೆ, ಟೀಚರ್ಸ್ ಖುಷಿ ಆಗುತ್ತೆ, ಒಳ್ಳೆ ಪ್ರಬಂಧ ಬರೆದಿದ್ದಾನೆ, ಕೂಡಲೇ 4 ಮಾರ್ಕ್ ಕೊಟ್ಟು ಬಿಡ್ತಾರೆ. ಈಗ ಸಾಮಾನ್ಯವಾಗಿ ಏನಾಗುತ್ತೆ, ಈ ವಾಕ್ಯಗಳನ್ನು ರಚನೆ ಮಾಡುವಾಗ ಸಾಮಾನ್ಯವಾಗಿ ನಮ್ಮಲ್ಲಿ ಈಗ ದ್ರಾವಿಡ ಭಾಷೆಗಳಲ್ಲಿ ನೋಡಿದರೆ ತೃತೀಯ ಲಿಂಗ ಅನ್ನುವಂಥದ್ದು ಇರ್ತದೆ. ಆದರೆ ಹಿಂದಿಯಲ್ಲಿ ಬರಬೇಕಾದ್ರೆ ಎಲ್ಲವನ್ನು ನಾವು 2 ಲಿಂಗಗಳಲ್ಲಿ ಅದನ್ನು ಬರೀಬೇಕಾಗ್ತದೆ. ಅಲ್ಲಿ ಕಾಕಿ ಆ ಥರದ್ದು ಏನಾದರೂ ವ್ಯತ್ಯಾಸಗಳಾದರೆ ಏನಾದರೂ ಅಂಕ ಕಡಿತ ಆಗ್ತದೆ ಹೇಗೆ ವಿದ್ಯಾರ್ಥಿಗಳಿಗೆ? ತುಂಬ ತಪ್ಪಾದರೆ ಖಂಡಿತ ಟೀಚರ್ಸಿಗೆ ಇನ್ನೂ ಕಲೀಲಿಕ್ಕಿದ್ದಾನೇವ ಅಂತ ಅಂಕ ಕಡಿಮೆ ಮಾಡೋ ಸಂಭವ ಇರಬಹುದು. 1-2 ಆದರೆ ಪ್ರಬಂಧದಲ್ಲಿ ಅದು ಅಷ್ಟೊಂದು ದೊಡ್ಡ ಅಂಕ ಕಡಿತ ಆಗೋದಿಲ್ಲ. ಅತಿಯಾಗಿ ಆಗಬಾರ್ದು. ಮಕ್ಕಳು ಆ ಕಡೆ ಗಮನ ಕೊಡಬೇಕು. ಮಿಸ್ಟೇಕಲ್ಲಿ ಮಾರ್ಕ್ ತೆಗೆಯೋದಿಲ್ಲ ಅಂತಂದರೆ ಅದೇ ಮಿಸ್ಟೇಕ್ ಮಾಡಿದ್ರೆ ಕಷ್ಟ. ಅಂದರೆ ಸಾಮಾನ್ಯವಾಗಿ ಟೀಚರ್ಸ್ ಏನು ಮಾಡ್ತಾರೆ, ಅಂಕ ಹಾಕುವಾಗ ರೌಂಡ್ ಅಪ್ ಮಾಡ್ತಾ ಹೋಗ್ತಾರೆ. ಒಂದು ಪ್ರಬಂಧದಲ್ಲಿ ಒಂದು 7-8 ರೌಂಡ್ ಅಪ್ ಆಯಿತು ಅಂದರೆ ಅರ್ಧ ಮಾರ್ಕ್ ಹೋಗ್ಬೋದು, ಅಥವಾ 1 ಮಾರ್ಕು ಸಹ ಹೋಗ್ಬೋದು. 1 ಅಥವಾ 2 ನೋ ಪ್ರಾಬ್ಲಮ್. ಒಟ್ಟಿನಲ್ಲಿ ಟೀಚರ್ಸ್ ಓದುವಾಗ ಅದು ಖುಷಿ ಆಗಬೇಕು, ವಾಕ್ಯ ಚೆಂದ ಆಗಿದ್ರೆ ಒಳ್ಳೇದು. ಈಗ ಒಂದು ಕರೆ ಇದೆ. ಹಲೋ, ನಮಸ್ತೆ. ನಾನು ಪ್ರಜ್ವಲ ಕಥೆಯಿಂದ ನಾನು ಬಂದು ದೇವನಾಗಲಿ ಬರೆಯುವಾಗ ಅದು ತುಂಬಾ ದೊಡ್ಡದಾಗ್ತದೆ, ಮತ್ತು 2-3 ಲೈನ್ ಬರೆಯುವಾಗ ಅದು ಒಂದೊಂದು ಟಾಗಿ ಅರ್ಥ ಆಗುದಿಲ್ಲ. ಅದಕ್ಕೆ ಟಿಪ್ಸ್ ಹೇಗೆ, ಒಂದೊಂದು ಲೈನ್ ಬಿಟ್ಟು ಬರಿಬೋದ ಒಂದೊಂದು ಗೆರೆಯನ್ನ? ಬೇಡ 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 ಹಂಗೆ ಬೇಡ. ನೀನು ಅಕ್ಷರ ಸ್ವಲ್ಪ ಸಣ್ಣ ಮಾಡ್ಕೊ, ಚಿಕ್ಕ ಅಕ್ಷರ ಮಾಡ್ಕೊ. ಮತ್ತು ಒಂದು ಗೆರೆ ಬಿಟ್ಟು ಬರೆಯೋದು ಬೇಡ. ಬಿಟ್ಟು ಬರೆದ್ರೆ ಅದು ಒಂಥರ ಸರಿ ಕಾಣೋದಿಲ್ಲ. ಪುಸ್ತಕದಲ್ಲಿ ಹೇಗಿರ್ತದೆ ಒಂದೇ ಥರ ಇರ್ತದಲ್ವ, ಅದೇ ಥರ ನಿಮ್ಮ ಅಕ್ಷರವೂ ಸಹ ಪುಸ್ತಕದ ರೀತಿಯಲ್ಲೇ ಮುತ್ತುಗಳು ಜೋಡಣೆ ಮಾಡಿದ ಹಾಗೆ ಇರಬೇಕು. ಅದು ನೀವು ಪ್ರಾಕ್ಟೀಸ್ ಮಾಡ್ಕೊ, ಇನ್ನು ಸಮಯ ಇದೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊ. ಲೈನ್ ಈಗ ಶಿರೋರೇಖಾ ಇದೆ ಅಲ್ಲ ಹಿಂದಿಯಲ್ಲಿ, ಆ ಶಿರೋರೇಖಾ ನೀವು ಉತ್ತರ ಪತ್ರಿಕೆಯ ಗೆರೆಗೆ ಅದರ ಮೇಲೆ ಇರಬೇಕು. ಕನ್ನಡ ಬರ್ದಂಗೆ ಬರೆಯುವುದಲ್ಲ. ಕನ್ನಡ ಏನು ಮಾಡ್ತೇವೆ ನಾವು, ಗೆರೆಯ ಮೇಲೆ ಬರಿತೇವೆ, ಹೌದಲ್ಲ? ಆದರೆ ಹಿಂದಿ ಏನು ಮಾಡಬೇಕು, ಶಿರೋರೇಖಾ ಗೆರೆಗೆ ತಾಗಿಸ್ಬೇಕು. ಅಂದರೆ ಅದರ ಮೇಲೆ ಶಿರೋರೇಖಾ ಹಾಕಬೇಕು. ಒಂದು ವಾಯರಿನ ಮೇಲೆ ಬಲ್ಪನ್ನು ಹೇಗೆ ಜೋಡಿಸ್ತೇವೆ, ಹೌದಾ? ಆ ಬಲ್ಪ್ ಇದ್ದ ಹಾಗೆ ಆ ಗೆರೆ ಮೇಲೆ ಅಕ್ಷರಗಳು ತೂಗಾಡ್ತಾ ಇರುವ ಹಾಗೆ ಕಾಣಬೇಕು. ಹಾಗೆ ಹಾಗೆ ಪ್ರಾಕ್ಟೀಸ್ ಮಾಡಿ, ಆಯಿತಾ? ಒಂದು ಗೆರೆ ಬಿಟ್ಟು ಬರೆಯುವುದು ಬೇಡ. ಓಕೆ, ಧನ್ಯವಾದಗಳು ಪ್ರಜ್ವಲ್. ಹಾಗೆ ಸರ್, ಈಗ ಈ ಎಷ್ಟೋ ವಿದ್ಯಾರ್ಥಿಗಳಿಗೆ ಕೆಲವರಿಗೆ ಸ್ವಲ್ಪ ಕಷ್ಟ ಆಗಿರ್ಬೋದು, ಅವರು ಹಿಂದುಳಿದಿರ್ಬೋದು ಕಲಿಕೆಯಲ್ಲಿ. ಸೊ ಅಂಥವರು ಈಗ ಪಾಸ್ ಆಗಬೇಕು ಅಂತ ಹೇಳಿದರೆ ಹಿಂದಿಯಲ್ಲಿ ಏನು ಮಾಡ್ಬೋದು? ಸಾಮಾನ್ಯವಾಗಿ ಅವರಿಗೆ ನಾವು ಸಲಹೆಯನ್ನು ಕೊಡೋದು ಅಂತ ಹೇಳಿದರೆ, ಮೊದಲನೇದಾಗಿ ಪದ್ಯವನ್ನು ಬೈ ಹಾರ್ಟ್ ಮಾಡೋದು. 4 ಸಾಲುಗಳಿಗೆ 4 ಮಾರ್ಕ್ ಇದೆ, ಅಂದರೆ 1 ಸಾಲಿಗೆ 1 ಅಂಕದ ಹಾಗೆ ಉಂಟು. ಮತ್ತು ಇದರಲ್ಲಿ ಚಾಯ್ಸ್ ಇಲ್ಲ. ಬೇರೆ ಭಾಷೆಗಳಲ್ಲಿ ಏನಿದೆ ಅಂತ ಹೇಳಿದರೆ ಅದು ಅಥವಾ ಯಾವುದನ್ನು ಕೇಳ್ಬೋದು 2-3ರಲ್ಲಿ ಅಂತ. ಇದು ಹಾಗೆ ಅಲ್ಲ. ಪರ್ಟಿಕ್ಯುಲರ್ ಆಗಿ ಈಗ ಹಲವಾರು ವರ್ಷಗಳಿಂದ ಒಂದೇ ಪದ್ಯದ 4 ಸಾಲನ್ನು ಕೇಳ್ತಾ ಇದ್ದಾರೆ. ಸೊ ಅದು ಬಹಳ ಸುಲಭ ಇದೆ. ಸೊ ಅದನ್ನು ಒಂದು ಕಲಿಯುವಂಥದ್ದು. ಮತ್ತು ಎರಡನೇದಾಗಿ ನಾವು ಚುಟ್ಟಿ ಪತ್ರವನ್ನು ಸಜೆಸ್ಟ್ ಮಾಡ್ತೇವೆ. ಅದು 5 ಮಾರ್ಕಿಗೆ. ಸೊ ಇಲ್ಲಿ 4 ಮಾರ್ಕು, ಅದು 5 ಮಾರ್ಕ್ ತಗೊಂಡ್ರೆ ಅಲ್ಲಿ 9 ಮಾರ್ಕ್ ಅವನಿಗೆ ಸಿಗ್ತದೆ. ಇನ್ನುಳಿದಿರುವಂಥದ್ದು ನಾವು ಹೇಳ್ತೇವೆ ನಿಬಂಧದಲ್ಲಿ ಏನಂತ ಹೇಳಿದರೆ, ಸಾಮಾನ್ಯವಾಗಿ ಅಂಕಗಳಿಗೆ ಸ್ವಲ್ಪ ಕಷ್ಟಪಡುವಂಥ ವಿದ್ಯಾರ್ಥಿಗಳಿಗೆ ನಿಬಂಧ 1.5 ಪೇಜ್ ಬರೆದು ಅವರ ಸರ್ ಹೇಳಿದಾಗೆ ಅದಕ್ಕೆ ಸೈಡ್ ಹೆಡಿಂಗ್ಸನ್ನು ಅವರೇ ಸಬ್ ಹೆಡಿಂಗನ್ನು ಕೊಟ್ಟಿರ್ತಾರೆ. ಅದನ್ನು ಅವನು ಬರೆದರೆ ಅದಕ್ಕೆ ಅಲ್ಲಿ ಅಡ್ಜಸ್ಟ್ಮೆಂಟಿಗೆ ಮಾರ್ಕ್ಸ್ ಕೊನೆಗೆ ಆಗುವಾಗ ಪಾಸ್ ಆಗಲಿಕ್ಕೆ ಒಂದಿಷ್ಟು ಮಾರ್ಕ್ಸ್ ಕಮ್ಮಿ ಬರ್ತದೆ ಅಂತ ಆದಾಗ ಆ್ಯಡ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಬೇರೆ ಯಾವ ಇದಕ್ಕೂ ಕೂಡ ನಾವೀಗ 1 ಮಾರ್ಕ್ ಇರುವಂಥದ್ದಕ್ಕೆ 2 ಮಾರ್ಕ್ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಇದಕ್ಕೆ 4 ಮಾರ್ಕ್ ಇದೆ. ಸೊ ಮ್ಯಾಕ್ಸಿಮಮ್ 4 ಕೊಡ್ಬೋದು ಅವರು. ಎಷ್ಟು ಕಡಿಮೆ ಬರೆದರೂ ವಿಷಯದಲ್ಲಿ ಅಷ್ಟು ಮಹತ್ವದ ವಿಷಯ ಅದರಲ್ಲಿ ಕಾಣಲಿಕ್ಕೆ ಸಿಗದಿದ್ರೂ ಕೂಡ
ಏನೋ ಒಂದು ಆ ಎಜ್ಜಲ್ಲಿರುವವರನ್ನು ಮೇಲೆ ಹಾಕಲಿಕ್ಕೆ ಅದು ಸ್ವಲ್ಪ ಸುಲಭ ಆಗ್ತದೆ. ಸೊ ನಿಬಂಧವನ್ನು ಕಲೀರಿ ಕಡ್ಡಾಯವಾಗಿ ಅಂತ. ಸೊ ಅದು 4 ಮಾರ್ಕ್ ಇದೆ. ಮತ್ತು ಹೇಗೂ ಪ್ಯಾಸೇಜಲ್ಲಿ 4 ಮಾರ್ಕ್ ಸಿಗ್ತದೆ, ಅದು ಗದ್ಯಾಂಶದಲ್ಲಿ. ಮತ್ತು ಅನುವಾದದಲ್ಲಿ ನಾವು ಒಂದು ಮಹತ್ವ ಕೊಡುವಂಥದ್ದು. ಆಮೇಲೆ 4 ಮಾರ್ಕಿನ ಪ್ರಶ್ನೆಗಳು ಸಾಮಾನ್ಯ 3 ಪಾಠದಿಂದ ಕೇಳುವಂಥದ್ದು. ಕರ್ನಾಟಕ ಸಂಪದದಿಂದ ಸಾಮಾನ್ಯವಾಗಿ ಹೆಚ್ಚಿನ ಸಲ ಕೇಳಿರುವಂಥದ್ದು. ಅದು ಬಹಳ ಸುಲಭ ಇದೆ, ಅವರು ಜನರಲ್ ಆಗಿ ಬರೀಬಹುದು. ಉದಾಹರಣೆಗೆ ಅಲ್ಲಿ ಕವಿಗಳನ್ನೆಲ್ಲ ಕೇಳ್ತಾರೆ, ಕನ್ನಡದ ಕವಿಗಳ ಬಗ್ಗೆ, ಕರ್ನಾಟಕದ ಶಿಲ್ಪಕಲಾ ವೈಭವದ ಬಗ್ಗೆ. ಸೊ ಅದನ್ನು ಇವರ ಸ್ವಂತ ಆಲೋಚನೆಯಲ್ಲಿ ಕೂಡ ಶಬ್ದಗಳನ್ನು ಜೋಡಿಸಿ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇಂಥ ಟೆಕ್ನಿಕ್ಗಳನ್ನು ಯೂಸ್ ಮಾಡಿ ಮತ್ತು ನಾವು ಫಸ್ಟ್ 16 ನಾನಾಗ ಹೇಳಿದಾಗೆ ಅದಕ್ಕೆ ಅವರು ಗಮನ ಕೊಟ್ಟರೆ ಖಂಡಿತ ಪಾಸಿಂಗ್ ಮಾರ್ಕ್ ತೆಗಿಲಿಕ್ಕೆ ಏನು ಸಮಸ್ಯೆ ಆಗುತ್ತೆ. ಪಾಸಿಂಗ್ ಅಲ್ಲ, ನನ್ನ ಪ್ರಕಾರ ಇದೊಂದು 45-50ರವರೆಗೆ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸಾಮಾನ್ಯವಾಗಿ ಮಕ್ಕಳು 1 ಅಂಕದ ಪ್ರಶ್ನೆ ತಪ್ಪಾದರೆ ತಪ್ಪೆ, ಆದರೆ ದೊಡ್ಡ ಕ್ವಶನ್ ಇರ್ತದಲ್ಲ 3 ಅಂಕದ್ದು ಮತ್ತು 4 ಅಂಕದ್ದು, ಅದು ಪೂರ್ಣವಾಗಿ ತಪ್ಪಾಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಮಕ್ಕಳು ಬರೀತಾರೆ, ಅದರಲ್ಲಿ ಒಂದು ಸಂಬಂಧಪಟ್ಟದೊಂದು ವಾಕ್ಯ ಬಂತು ಅಂತಂದರೆ ಅರ್ಧ ಅಥವಾ 1 ಮಾರ್ಕ್ ಸಹ ಬರ್ಬೋದು. ಅದು ನಾವು ಮಕ್ಕಳಿಗೆ ಅದೇ ಹೇಳಬೇಕು, ದೊಡ್ಡ ಪ್ರಶ್ನೆಗಳ ಕಡೆಗೆ ಹೆಚ್ಚು ಗಮನ ಕೊಡಿ. ಚಿಕ್ಕ ಚಿಕ್ಕ ಪ್ರಶ್ನೆ ತಪ್ಪಾದರೆ ತಪ್ಪೆ, ಅದು ಟಾಪರ್ಸು ಸಹ ತಪ್ಪು ಮಾಡ್ಬೋದು. ದೊಡ್ಡ 3 ಅಂಕದ್ದು 4 ಅಂಕದ ಪ್ರಶ್ನೆಯನ್ನು ಮಕ್ಕಳು ಖಂಡಿತ ಬರೀಲೇಬೇಕು, ಅವರಿಗೆ ಹೆಚ್ಚು ಅಂಕ ಪಡೀಲಿಕ್ಕೆ ಸಾಧ್ಯತೆ ಆಗುತ್ತೆ. ಹಾಗೇನೆ ಈಗ ವಿದ್ಯಾರ್ಥಿಗಳು ಕೆಲವರು ಟಾಪ್ ಇರ್ತಾರೆ, ಅವರಿಗೆ ಔಟ್ ಆಫ್ ಔಟ್ ತೆಗಿಬೇಕು ಅಂತ ಇರ್ತದೆ, ಅಂಥವ್ರು ಏನು ಮಾಡಬೇಕಾಗುತ್ತೆ? ಖಂಡಿತ ಔಟ್ ಆಫ್ ಔಟ್ ತೆಗೆಯುವುದು ನಮ್ಮ ಹಿಂದಿಯಲ್ಲಿ ಸಾಮಾನ್ಯ ಹೆಚ್ಚು. ಸರ್ ಹೇಳಿದ ಹಾಗೆ ಪ್ರಾರಂಭದ 16 ಪ್ರಶ್ನೆ 1 ಅಂಕದ್ದು ಅದು ಪರ್ಫೆಕ್ಟಾಗಿ 16 ಆಗಿರಬೇಕು. ಮತ್ತು ಪ್ರತಿಯೊಂದು ಪಾಠದ ಅವರಿಗೆ ಭಾವಾರ್ಥ ಅದು ತನ್ನ ಭಾಷೆಯಲ್ಲಿ, ಹಿಂದಿ ಭಾಷೆಯಲ್ಲಿ ಮನನ ಮಾಡಿಕೊಳ್ತಾ ಇರಬೇಕು. ಎಲ್ಲಾದರೂ ಒಂದು ಕ್ವಶನ್ ಡೌಟ್ ಬಂತು ಅಂತಂದರೆ ಕೂಡಲೇ ಟೀಚರ್ಸ್ ಹತ್ರ ಅದನ್ನು ಕ್ಲಿಯರ್ ಮಾಡ್ಕೋಬೇಕು. ಪ್ರತಿ ಪೇಜ್ ವೈಸ್ ಕಲಿಬೇಕು ಆ ವಿದ್ಯಾರ್ಥಿ. ಒಂದು ಪುಸ್ತಕವನ್ನು ಒಂದು 2-3 ಸಲ ಕಂಪ್ಲೀಟಾಗಿ ಪೇಜ್ ವೈಸ್ ಓದ್ಕೊಂಡ್ರೆ ಆ ವಿದ್ಯಾರ್ಥಿಗೆ 80ಕ್ಕೆ 80 ಖಂಡಿತ ಬರ್ತದೆ. ಮತ್ತು ಟೀಚರ್ಸ್ ಹತ್ರ ಆಗಾಗ ಸಜೆಷನ್ ತೊಗೊಳ್ತಾ ಇರಬೇಕು. ಡೌಟ್ ಬಂದ ಕೂಡಲೇ ಟೀಚರ್ಸಿಗೆ ಕಾಲ್ ಮಾಡೋದಾಗಿರ್ಬೋದು, ಶಾಲೆಯಲ್ಲಿ ಕೇಳೋದಾಗಿರ್ಬೋದು ಮಾಡ್ತಾ ಇದ್ರೆ 80ಕ್ಕೆ 80 ಖಂಡಿತ ಪಡಿತಾನೆ. ಮತ್ತು ಇದಕ್ಕೆ ಪೂರಕವಾಗಿ ಸರ್ ಎಲ್ಲ ಸಬ್ಜೆಕ್ಟ್ನವ್ರು ಹೇಳುವ ಹಾಗೆ ಟೆಕ್ಸ್ಟ್ ಬುಕ್ಕನ್ನು ಒಂದು ಕಂಪ್ಲೀಟಾಗಿ ಓದಬೇಕು ಅವರು. ಟೆಕ್ಸ್ಟ್ ಬುಕ್ಕನ್ನು ನೆಗ್ಲೆಕ್ಟ್ ಮಾಡುವ ಹಾಗೆ ಇಲ್ಲ. ಮತ್ತು ಒಂದು ಬಹಳ ಕುತೂಹಲದ ವಿಷಯ ಅಂತ ಹೇಳಿದರೆ, ರಾಜ್ಯದಲ್ಲಿ SSLCಯಲ್ಲಿ ಅತಿ ಹೆಚ್ಚು ಔಟ್ ಆಫ್ ಔಟ್ ತೆಗೆಯುವುದು ಹಿಂದಿ ಸಬ್ಜೆಕ್ಟಲ್ಲಿ. ನಾವೆಲ್ಲ ಕನ್ನಡ ಅಂತ ಅಂದ್ಕೊಂಡಿರ್ಬೋದು, ಆದರೆ ಹಿಂದಿಯಲ್ಲಿ ಅತಿ ಹೆಚ್ಚು ಔಟ್ ಆಫ್ ಔಟ್ ತೆಗೆಯುವಂಥ ವಿದ್ಯಾರ್ಥಿಗಳು ನಮಗೆ ಕಂಡು ಬರ್ತಾರೆ ಪ್ರತಿ ವರ್ಷ. ಈಗ ಸಾಮಾನ್ಯ ಔಟ್ ಆಫ್ ಔಟನ್ನು ಮಿಸ್ ಮಾಡಿಕೊಂಡ ವಿದ್ಯಾರ್ಥಿಗಳು, ಸ್ವಲ್ಪ ಅದರಲ್ಲಿ ಮಿಸ್ ಮಾಡ್ಕೊಂಡಂಥವ್ರು ಏನು ತಪ್ಪು ಮಾಡಿರ್ತಾರೆ? ಹೆಚ್ಚಾಗಿ ಅವ್ರು ಮಾಡುವಂಥ ಸಾಮಾನ್ಯ ಮಿಸ್ಟೇಕ್ಗಳು ಏನೆಲ್ಲ ಇದೆ? ಸಾಮಾನ್ಯ ಅಂತಂದರೆ 1 ಅಂಕದ ಪ್ರಶ್ನೆ, 1 ಅಂಕದ ಪ್ರಶ್ನೆಯಲ್ಲೇ ಮಿಸ್ಟೇಕ್ ಮಾಡಿರ್ತಾರೆ. ವ್ಯಾಕರಣದಲ್ಲಿ ಬಹು ಆಯ್ಕೆ ಪ್ರಶ್ನೆಯಲ್ಲೇ ಕೊಡ್ತಾರೆ, ಅಲ್ಲಿ ಮಿಸ್ ಆದರೆ ಮಿಸ್ಸೇ 79 ಬಂದಿರ್ತದೆ. 1 ಅಂಕದ 16 ಪ್ರಶ್ನೆಗಳನ್ನ ಪರ್ಫೆಕ್ಟ್ ಯಾವ ವಿದ್ಯಾರ್ಥಿ ಬರೀತಾನೋ ಆ ವಿದ್ಯಾರ್ಥಿ 80ಕ್ಕೆ 80 ಖಂಡಿತ ತೆಗೆದುಕೊಳ್ತಾನೆ. ಆಮೇಲೆ ಆ ಅಕ್ಷರ ಹ್ಯಾಂಡ್ ರೈಟಿಂಗ್ ಬಗ್ಗೆ ಹೇಳಿದರು. ಈಗ ಉತ್ತರಗಳೆಲ್ಲ ಸರಿಯಾಗಿರ್ತವೆ, ಹ್ಯಾಂಡ್ ರೈಟಿಂಗ್ ಎಲ್ಲೋ ಒಂದು ಸ್ವಲ್ಪ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿದಾಗ ಏನಾದರೂ ಅಂಕಗಳು ಕಡಿತ ಆಗುತ್ತೆ ಹೇಗೆ? ಹೌದು, 80 ಮಾರ್ಕ್ಸ್ ತೆಗೆಯುವಾಗ, ಅಥವಾ 80 ಮಾರ್ಕ್ಸ್ ಅಂತಲ್ಲ, ನಾವು ಪಾಸಿಂಗ್ ಮಾರ್ಕ್ ತೆಗೆಯಲು ಕೂಡ ಕೆಲವು ಸಲ ಹ್ಯಾಂಡ್ ರೈಟಿಂಗ್ ತುಂಬ ಪ್ರಭಾವ ಬೀರುವಂಥ ಒಂದು ಅಂಶ. ಯಾರು ಕೂಡ ತುಂಬ ಕಷ್ಟಪಟ್ಟು ಓದುವುದು, ಅಷ್ಟು ಶ್ರಮ ತಗೊಳ್ಳಿಕ್ಕೆ ಕೆಲವರು ತಯಾರಿರುವುದಿಲ್ಲ. ನಾವು ಮತ್ತೆ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಸ್ವಲ್ಪ ಹುಡುಕುವ ಪ್ರಯತ್ನ ಮಾಡ್ತೇವೆ, ಆದರೆ ಏನೂ ಅರ್ಥ ಆಗೋದಿಲ್ಲ ಅಂತ ಆದಾಗ ಮಾರ್ಕ್ಸ್ ಕೊಡೋದು ಇಲ್ಲಿ ಅಂತ ಹೇಳಿ ಆಗ್ತದೆ. ಸೊ ಹ್ಯಾಂಡ್ ರೈಟಿಂಗನ್ನು ಬಹಳ ಆದಷ್ಟು ಚೆಂದ ಮಾಡಬೇಕು. ಮತ್ತು ಹ್ಯಾಂಡ್ ರೈಟಿಂಗ್ ಚೆಂದ ಇದ್ದಾಗ ನಿಮ್ಮ ಉತ್ತರದಲ್ಲಿ ಸ್ವಲ್ಪ ಒಳಗೆ ಸ್ವಲ್ಪ ಲೂಸ್ ಇದ್ದರೂ ಕೂಡ ಅದು ಫುಲ್ ಮಾರ್ಕ್ಸ್ ತೆಗಿಲಿಕ್ಕೆ ಅವಕಾಶ ಆಗ್ತದೆ ಹ್ಯಾಂಡ್ ರೈಟಿಂಗ್. ಸೊ ಹ್ಯಾಂಡ್ ರೈಟಿಂಗ್ ತುಂಬ ಅಟ್ರಾಕ್ಟಿವ್ ಅದು. ಈಗ ನಾವು ಶಾಲೆಯಲ್ಲಿ ಪೇಪರ್ ಮಕ್ಕಳು ಉತ್ತರ ಪತ್ರಿಕೆನ ಚೆಕ್ ಮಾಡುವಾಗ ಟಾಪರ್ ವಿದ್ಯಾರ್ಥಿಯ ಹ್ಯಾಂಡ್ ರೈಟಿಂಗ್ ಹೇಗೆ ಇದ್ದರೂ ಅವನಿಗೆ ಹೆಚ್ಚು ಅಂಕ ಬರ್ತದೆ. ಕಾರಣ ಅವ ಟಾಪ್ ಅಂತ ನನಗೆ ಗೊತ್ತು. ಆದರೆ ಎನ್ಯುವಲ್ ಎಕ್ಸಾಮಲ್ಲಿ ಆ ಟಾಪ್ ಅಂತ ಯಾರು ಚೆಕ್ ಅವ್ರಿಗೆ ಗೊತ್ತಿರೋದಿಲ್ಲ. ಅವ ಟಾಪ್ ಅಂತ ಗೊತ್ತಾಗಬೇಕು ಅಂತಂದರೆ ಅವನ ಅಕ್ಷರ ಚಂದ ಇರಬೇಕು. ದೊಡ್ಡ ವಿದ್ಯಾರ್ಥಿ ಸಹ ಅಕ್ಷರ ಚಂದ ಇದೆ ಅಂತಂದರೆ ಅಲ್ಲಿ ಮಾರ್ಕ್ ಹಾಕೋರು ಹುಷಾರು ಹುಡುಗ ಅಂತ ಅಂದ್ಕೊಳ್ತಾರೆ. ಆಟೋಮೆಟಿಕ್ ಆಗಿ ಸೈಕಾಲಜಿಕಲಿ ಅವನಿಗೆ 40 ಬೀಳುವಲ್ಲಿ 60 ಆಗ್ತದೆ, 60 ಬೀಳುವಲ್ಲಿ 70 ಬರ್ತದೆ. ಅಕ್ಷರ ವೆರಿ ಇಂಪಾರ್ಟೆಂಟ್ ಬರ್ತದೆ. ಈಗ ಕಡೆಯ ಕ್ಷಣದಲ್ಲಿ ಅಕ್ಷರವನ್ನು ಸುಧಾರಿಸಲಿಕ್ಕೆ ಸಾಧ್ಯ ಇದೆ ಅನ್ಸುತ್ತಾ? ಕಷ್ಟ ಆಗತ್ತೆ. ಆದರೆ ಮನಸ್ಸು ಮಾಡಿದರೆ ಖಂಡಿತ ಆಗತ್ತೆ. ಸ್ವಲ್ಪ ಸ್ಪಷ್ಟವಾಗಿ ಆದರೂ ಬರಲಿಕ್ಕೆ. ಹೌದು. ಮತ್ತೆ ಇನ್ನೊಂದೇನೆಂದರೆ, ನಮಗೆ ಹಿಂದಿಯಲ್ಲಿ ಸಮಯದ ಅಭಾವ ಆಗುವುದಿಲ್ಲ. ಈಗ ಸುಮಾರು 3 ಗಂಟೆ ಇದ್ದಾಗ ಹಿಂದಿ ಬರೀಲಿಕ್ಕೆ ಅಷ್ಟು ಸಮಯದ ಅಗತ್ಯ ಬರುವುದಿಲ್ಲ. ಅವರು ಸ್ವಲ್ಪ ನಿಧಾನಕ್ಕೆ ಆದಷ್ಟು ಹ್ಯಾಂಡ್ ರೈಟಿಂಗ್, ಸಾಮಾನ್ಯವಾಗಿ ನಮ್ಗೆ ಗೊತ್ತಿರುವ ಹಾಗೆ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ತೊಂದರೆ ಆಗೋದು ಫಾಸ್ಟ್ ಬರೀಲಿಕ್ಕೆ ಶುರು ಮಾಡಿದಾಗ. ಬೇರೆ ವಿಷಯಗಳೆಲ್ಲ ಸ್ವಲ್ಪ ಜಾಸ್ತಿ ಬರೀಲಿಕ್ಕೆ ಇರ್ತದೆ, ಆದರೆ ಹಿಂದಿಯಲ್ಲಿ ಅಷ್ಟು ಬರೆಯುವ ಇದು ಬರುವುದಿಲ್ಲ. ಸೊ ಸಮಯ ಬೇಕಾದಷ್ಟು ಸಿಗ್ತದೆ.
ಹಾಗಾಗಿ ಅವರು ಆದಷ್ಟು ನಿಧಾನಕ್ಕೆ ಬರೆದು ಚಂದ ಮಾಡಿ ಬರೀಲಿಕ್ಕೆ ಪ್ರಯತ್ನ ಮಾಡ್ಬೋದು. ಈಗ ಮತ್ತೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಕಡೆ ಬರೋದಾದರೆ ಇಲ್ಲಿ 2 ಅಂಕದ ಪ್ರಶ್ನೆಗಳ ಬಗ್ಗೆ ಹೇಳಿದ್ವಿ. ಇದು ಯಾವ ಪಾಠಗಳಿಂದ ಹೆಚ್ಚು ಬರುವಂಥ ಸಾಧ್ಯತೆಗಳಿರ್ತವೆ ಮತ್ತು ಯಾವ ರೀತಿಯಾಗಿ ಆನ್ಸರ್ ಮಾಡಬೇಕಾಗುತ್ತೆ ಇದಕ್ಕೆ? ಪ್ರತಿಯೊಂದು ಪಾಠದಿಂದ ಬರುವಂಥ ಸಂಭವ ಅಂದರೆ ಯಾವುದು ಪಾಠದಿಂದ ಬರುವುದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಪ್ರತಿಯೊಂದು ಅಂದರೆ ಒಂದು ಹೇಳ್ಬೋದು, ಕೋಶಿಶ್ ಕರ್ನೆ ವಾಲೋಂ ಕ್ಯಾ ಹಾರ್ ನಹೀ ಹೋತಿ, ಆ ಪಾಠದಿಂದ 2 ಅಥವಾ 3 ಅಂಕದ ಪ್ರಶ್ನೆ ಬರುವುದಿಲ್ಲ. ಅಲ್ಲಿಂದ ಬರೋದು ಒಂದು ಪದ್ಯ ಮಾತ್ರ. ಬಾಕಿ ಎಲ್ಲ ಪಾಠದಿಂದ ಪ್ರಶ್ನೆಗಳು ಬರ್ತವೆ. ಸಾಮಾನ್ಯವಾಗಿ 2 ಅಥವಾ 3 ಅಂಕದ ಪ್ರಶ್ನೆ ಪ್ರತಿಯೊಂದು ಪಾಠದಲ್ಲಿ ಇದ್ದೇ ಇದೆ. ಉದಾಹರಣೆಗೆ ಈಗ ಗದ್ಯ ಭಾಗದಿಂದ 32 ಪ್ರಶ್ನೆ ತೆಗಿಬೇಕು ಅಂತಂದರೆ ಪ್ರತಿಯೊಂದು ಪಾಠ ಇರುವುದೇ ಅಲ್ಲಿ 17 ಪಾಠದಲ್ಲಿ ಒಂದು 5 ಪದ್ಯ ಅಲ್ಲ, 5 ಪದ್ಯ ಉಳಿದ ಗದ್ಯ ಪಾಠದಿಂದ ಒಂದೊಂದು ಪ್ರಶ್ನೆ ತೆಗಿಲೇಬೇಕಾಗತ್ತೆ. ಅದರಿಂದ 2-3 ಅಂಕದ ಪ್ರಶ್ನೆ ಪ್ರತಿಯೊಂದು ಪದ್ಯ ಮತ್ತು ಪಾಠದಿಂದ ಬಂದೇ ಬರ್ತದೆ. ಕೋಶಿಶ್ ಕರ್ನೆ ವಾಲೋ ಕಿ ಹಾರ್ ನಹೀ ಹೋತಿ ಅದೊಂದು ಬಿಟ್ಟು. ಆಮೇಲೆ ಇನ್ನು 4 ಅಂಕದ ಪ್ರಶ್ನೆಗಳ ಬಗ್ಗೆ ಹೇಳೋದಾದ್ರೆ ಅಲ್ಲಿ ಯಾವುದಕ್ಕೆ ಗಮನ ಹರಿಸಬೇಕಾಗುತ್ತೆ? ಮತ್ತೆ ಅಲ್ಲಿ 3 ಪಾಠ ಉಂಟು. ಒಂದು ಗಿಲ್ಲು ಪಾಠದಿಂದ 4 ಅಂಕದ ಪ್ರಶ್ನೆಗಳು ಹಿಂದೆ ತುಂಬ ಸಲ ಬಂದಿದೆ. ಬಸಂತ್ ಕಿ ಸಚ್ಚಾಯಿ ಪಾಠದಿಂದ ಬಂದಿದೆ. ಇನ್ನೊಂದು ಕರ್ನಾಟಕ ಸಂಪದ. ಈ ಸಲ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇಂಟರ್ನೆಟ್ ಪಾಠದಿಂದಲೂ ಸಹ 4 ಅಂಕದ ಪ್ರಶ್ನೆ ಬಂದಿದೆ. ಈ ಸಲ ಸ್ವಲ್ಪ ಅದೊಂದು ವಿಶೇಷ ಅನಿಸ್ತು. ಆದರೆ ಇಂಟರ್ನೆಟ್ ಬಂದು ತುಂಬ ಸುಲಭ, ಮಕ್ಕಳು ಬರೀತಾರೆ. ಈಗ ನಾನು ಮಾದರಿ ಪ್ರಶ್ನೆ ಪತ್ರಿಕೆ ನೋಡಿದ ನಂತರ 4 ಪಾಠದ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತ 4 ಅಂಕಕ್ಕೆ ಗಿಲ್ಲು, ಬಸಂತ್ ಕಿ ಸಚ್ಚಾಯಿ, ಇಂಟರ್ನೆಟ್ ಮತ್ತು ಕರ್ನಾಟಕ ಸಂಪದ. ಇಲ್ಲಿ ಮತ್ತೆ ಈಗ ಪ್ರಶ್ನೆಗಳನ್ನು ಉತ್ತರಿಸಬೇಕಾದ್ರೆ ಅವರು ಅದೇ ಆರ್ಡ್ರಲ್ಲಿ ಹೋಗಬೇಕಾ ಅಥವಾ ಸ್ವಲ್ಪ ಬದಲಾವಣೆ ಮಾಡಬಹುದು ಅವರು? ನನ್ನ ಪ್ರಕಾರ ಈಗ ಈ ಹೈ ಸ್ಕೋರ್ ಮಾಡುವವರನ್ನು ಉದ್ದೇಶದಲ್ಲಿ ಇಟ್ಕೊಂಡು ನಾನು ಹೇಳುವಂಥದ್ದು, ಅವರು ಆರ್ಡ್ರಲ್ಲಿ ಹೋದರೆ ಒಳ್ಳೆಯದು. ಕೆಲವರು ನಾವು ಸಾಮಾನ್ಯವಾಗಿ ಸ್ವಲ್ಪ ಲೋ ಸ್ಕೋರ್ ಮಾಡುವ ಮಕ್ಕಳ ಹತ್ರ ಹೇಳ್ತೇವೆ, ನಿಮಗೆ ಪರ್ಫೆಕ್ಟಾಗಿ ಗೊತ್ತಿರೋದನ್ನು ಫಸ್ಟಿಗೆ ಬರೀರಿ. ಅವರು ಪದ್ಯವನ್ನೇ ಫಸ್ಟ್ ಬರೀತಾರೆ, ಚುಟ್ಟಿಪತ್ರವನ್ನೇ ಫಸ್ಟ್ ಬರೀತಾರೆ. ಅದು ಓಕೆ, ಅವರಿಗೆ ಅದು ಓಕೆ. ಆದರೆ 80 ಮಾರ್ಕನ್ನು ಟಾರ್ಗೆಟ್ ಆಗಿಟ್ಟುಕೊಂಡ ವಿದ್ಯಾರ್ಥಿಗಳು ಆರ್ಡ್ರಲ್ಲೇ ಹೋದರೆ ಒಳ್ಳೆಯದು. ಅದು ಒಂದದಕ್ಕೆ ಸರ್ ಹೇಳಿದ ಹಾಗೆ ಒಂದು ಸೈಕಾಲಜಿಕಲ್ ಎಫೆಕ್ಟ್ ಕೂಡ ಹೇಗೆ ಆಗ್ತದೆ ಅಂತ ನಾನು ಹೇಳ್ತೇನೆ. ಈ ಅವ್ರು ಮಧ್ಯದಲ್ಲಿ ಏನು ಬಿಡ್ತಾರೆ ಕ್ವಶನ್ಗಳನ್ನು ಆನ್ಸರ್ ಮಾಡದೆ ಮತ್ತೆ ಮಾಡುವ ಅಂತ ಹೇಳಿ, ಅದು ಕೂಡಲೇ ತಿದ್ದುವರ ಮೇಲೆ ಏನು ಅದರ ಪ್ರಭಾವ ಆಗ್ತದೆ ಅಂತ ಹೇಳಿದರೆ, ಈ ಉತ್ತರ ಇವನಿಗೆ ಗೊತ್ತಿಲ್ಲ ಇದರದ್ದು, ಹಾಗೆ ಕೊನೆಗೆ ಬರೀತಾನೆ ಅಂತ. ಹಾಗೆ ಅವರು ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ತಾರೆ ಅದನ್ನು ಕೊನೆಗೆ ಆಗುವಾಗ. ಸೊ ಹಾಗೆ ಅಂಕಗಳು ಸ್ವಲ್ಪ ಕಡಿಮೆ ಆಗುವ ಚಾನ್ಸಸ್ ಇರ್ತದೆ 80 ಸ್ಕೋರ್ ಮಾಡುವವರಿಗೆ. ಇದೇ ಲೈನಲ್ಲೇ ಬರ್ಕೊಂಡು ಹೋದರೆ, ಅವರು ಆರ್ಡ್ರಲ್ಲೇ ಬರ್ಕೊಂಡು ಹೋದಾಗ ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ವಾಕ್ಯಗಳು ಹೆಚ್ಚು ಕಮ್ಮಿ ಆಗಿದ್ದರೂ ಕೂಡ ಅದಕ್ಕೆ ಮಾರ್ಕ್ಸ್ ಸಿಕ್ಕುವಂತಹ ಅವಕಾಶಗಳು ಜಾಸ್ತಿ ಇದೆ. ಸೊ ಹಾಗಾಗಿ ಅವರು ಆರ್ಡ್ರಲ್ಲೇ ಬರ್ಕೊಂಡು ಹೋಗೋದು ಒಳ್ಳೆಯದು ಅಂತ ನನ್ನ ಸಲಹೆ. ಅದೇ ಸ್ವಲ್ಪ ಲೋ ಸ್ಕೋರ್ ಮಾಡುವವರಿಗೆ ಆ ಸಮಸ್ಯೆ ಏನಿಲ್ಲ. ಅವರು ಯಾವುದು ಫಸ್ಟ್ ಕೊಟ್ಟಿದ್ದಾರೆ, ನಾವು ಸಾಮಾನ್ಯವಾಗಿ ಹೇಳ್ತೇವಲ್ಲ, ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ತಿದ್ದುವರು ಫಸ್ಟ್ ಪೇಜಲ್ಲಿ ಅವನಿಗೊಂದು 15-20 ಮಾರ್ಕ್ಸ್ ಸಿಕ್ಕಿದರೆ ಅದೊಂದು ಒಳ್ಳೆಯ ವಿಷಯ. ಸೊ ಹಾಗೆ ಅವರು ಹಾಗೆ ಬರಿಬೇಕು, ಇವರು ಹೀಗೆ ಬರೆದರೆ ಉತ್ತಮ ಅಂತ ನನ್ನ ಅಭಿಪ್ರಾಯ. ಮತ್ತು ಅವರ ಟೀಚರ್ಸ್ ಮತ್ತು ಅವರ ಅಭ್ಯಾಸಗಳು ಹೇಗೆ ಅದೆಲ್ಲ ಅದರ ಮೇಲೆ ಪ್ರಭಾವ ಬೀರ್ತದೆ. ನಾವು ಈಗ ಕೊನೆಯ ಕ್ಷಣದಲ್ಲಿ ಹಾಗೆ ಬರೀರಿ ಹೀಗೆ ಬರೀರಿ ಅಂತಲ್ಲ, ನಮ್ಮ ಸಲಹೆಗಳಷ್ಟೇ. ಇನ್ನು ವ್ಯಾಕರಣದ ವಿಷಯಕ್ಕೆ ಬಂದಾಗ ಅಲ್ಲಿ ಯಾವುದನ್ನೆಲ್ಲ ಅವರು ಗಮನಿಸಬೇಕಾಗುತ್ತೆ ಅಂಕಗಳನ್ನು ಪಡಿಬೇಕು ಅಂತ ಹೇಳಿದರೆ? ವ್ಯಾಕರಣದಲ್ಲಿ ಪ್ರಾರಂಭದಲ್ಲಿ ವಿಲೋಮ, ವಚನ ಇದೆ. ಅದ ನಂತರ ಲಿಂಗ, ಅನ್ಯಲಿಂಗ ಅಂತ ಕೇಳ್ತಾರೆ. ಅದ ನಂತರ ಕಾರಕ, ಆಗ ಮಕ್ಕಳು ಕೇಳ್ತಿದ್ರು. ಮತ್ತು ಸಮಾಸ, ಸಂಧಿ, ಚಿಹ್ನೆ ವಿರಾಮ ಚಿಹ್ನೆ, ಅದು ಸುಲಭ ಸರ್, ಅದು ಬರಿಬೋದು ಮಕ್ಕಳು. ಅದರ ನಂತರ ಮುಹಾವರ ಸ್ವಲ್ಪ ಮಕ್ಕಳು ಗಮನಿಸಬೇಕು. ಅದು ಇಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡೋದು ಇರ್ತದೆ ಹೇಗೆ? ಇಲ್ಲ, ವ್ಯಾಕರಣ ಹಿಂದಿಯಲ್ಲಿ ಎಷ್ಟು ಸುಲಭ ಅಂತಂದರೆ, ಪ್ರಶ್ನೆ ಕೊಟ್ಟಿರ್ತಾರೆ, ಉತ್ತರ 4 ಆಬ್ಜೆಕ್ಟಿವ್ಸ್ ಕ್ವಶನ್ಸ್, ಅದ್ರಲ್ಲಿ ಒಂದು ಹುಡ್ಕೊಂಡವ್ರು ಬರೆದ್ರೆ ಆಯ್ತು. ಇದೇ ವ್ಯಾಕರಣ ಹಿಂದಿಯಲ್ಲಿ. ಅದಕ್ಕೆ ಹಿಂದಿ ಸ್ವಲ್ಪ ಸುಲಭ ಅಂತ ಹೇಳೋದು. ಅದಕ್ಕೆ ಬರೀಲಿಕ್ಕೇನಿಲ್ಲ, ಅಲ್ಲಿ ಹುಡುಕುದು ಗುರುತಿಸಿಬಿಟ್ರೆ ಆಯ್ತು. ಇದೇ ವ್ಯಾಕರಣ. ಒಟ್ಟು 10ರಿಂದ 12 ವ್ಯಾಕರಣಗಳಿವೆ. ಅದರಲ್ಲಿ ಎಕ್ಸಾಮಿಗೆ ಬರೋದು 8 ವ್ಯಾಕರಣ. ಮತ್ತು ಅವರಿಗೆ ಈ ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಕೇಳೋದೇನೆಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದನ್ನೇ ಕೇಳ್ತಾರೆ. ಉದಾಹರಣೆಗಳು ಹೊರಗಡೆಯಿಂದ ತೆಗೆದವರು ಇದಕ್ಕೆ ವ್ಯತ್ಯಾಸ ಮಾಡಿ ಲಿಂಗ ಬದಲಾಯಿಸಿ ಆ ಥರ ಏನು ಕೇಳುವುದಿಲ್ಲ. ಸೊ ಪಾಠದಲ್ಲಿ ಮತ್ತು ಕೊನೆಯ ವ್ಯಾಕರಣ ಅಂಶಗಳದ್ದು ಒಂದು ಪ್ರತ್ಯೇಕ ವಿಭಾಗ ಇದೆ. ಅಲ್ಲಿ ಏನೆಲ್ಲ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಅವರು ಆಯಾಯ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ, ಅದನ್ನು ಚಂದಕ್ಕೆ ಅವರು ಮನದಟ್ಟು ಮಾಡಿಕೊಂಡ್ರೆ 8ರಲ್ಲಿ 8 ಫಸ್ಟಿನ ಇದರಲ್ಲಿ ತೆಗಿಲಿಕ್ಕೆ ಏನು ಸಮಸ್ಯೆ ಆಗೋದಿಲ್ಲ.
ವಿದ್ಯಾರ್ಥಿಗಳೇ, ನಿಮ್ಮ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಹೇಳಿದರೆ ನೀವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. 22119999, 22222611, ಇನ್ನೊಂದು ಸಂಖ್ಯೆ 22232611, ಮಂಗಳೂರಿನ STD ಕೋಡ್ ಸಂಖ್ಯೆ 0824, ಹಾಗೆಯೇ ಮೊಬೈಲ್ ಸಂಖ್ಯೆ 8277038000. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇರುವಂತಹವರು ಗೋಳ್ತಮಜಲ್ ಸರ್ಕಾರಿ ಪ್ರೌಢಶಾಲೆಯ ಶಂಕರ್ ವೆಂಕಪ್ಪ ಪಾವಸ್ಕರ್, ಹಾಗೆಯೇ ಸರ್ಕಾರಿ ಪ್ರೌಢಶಾಲೆ ಪೆರ್ಮನ್ನೂರು ಇಲ್ಲಿನ ವೆಂಕಟೇಶ್ ಅವರು. ಸರ್, ಈಗ ಎಕ್ಸಾಮ್ ಹಾಲಿನ ವಿಷಯಕ್ಕೆ ಬಂದಾಗ, ಈಗ ಎಕ್ಸಾಮ್ ಹಾಲಲ್ಲಿದ್ದಾರೆ ವಿದ್ಯಾರ್ಥಿಗಳು, ಹಿಂದಿ ಪ್ರಶ್ನೆ ಪತ್ರಿಕೆ ಅವರ ಕೈಗೆ ಸಿಕ್ಕಿದೆ, ಅವರು ಮೊದಲಿಗೆ ಏನು ಮಾಡಬೇಕು? ನನ್ನ ಪ್ರಕಾರ ಕ್ವಶನ್ ಪೇಪರ್ ಸಿಕ್ಕಿದ ಕೂಡಲೇ ಆನ್ಸರ್ ಪೇಪರ್ ಕೈಯಲ್ಲಿದ್ದರೆ ಡೈರೆಕ್ಟ್ ಅವ್ರು ಬರೆಯೋದು ಉತ್ತಮ. ಅದನ್ನು ಕೆಲವರು ಏನು ಮಾಡ್ತಾರೆ, ಓದ್ತಾರೆ, ಎಲ್ಲ ಒಂದ್ಸಲ ಓದ್ತಾರೆ. ಓದಿದ್ದಾಗ ಕೆಲವೊಂದು ಪ್ರಶ್ನೆಗಳು ಅವ್ರಿಗೆ ಗೊತ್ತಿರೋದಿಲ್ಲ. ಆ ಗೊತ್ತಿಲ್ಲದ ಕಡೆನೇ ತಲೆ ವಿಚಾರ ಹೋಗಿ ಗೊತ್ತಿರುವ ಪ್ರಶ್ನೆ ಭಯ ಬೀಳುವಂಥ ಸಂಭವ ಇರ್ತದೆ. ಮಕ್ಕಳು ಟಾಪರ್ಸು ಸಹ ಹಾಗೆ. ಟಾಪರ್ಸಿಗೆ ಏನಂತಂದ್ರೆ ಒಂದು ಪ್ರಶ್ನೆ ಉತ್ತರ ಗೊತ್ತಿಲ್ಲ ಅಂದರೆ ಭಯ ಬರ್ತದೆ. ಟಾಪರ್ಸಿಗೆ 80 ತೆಗಿಬೇಕು. ಒಂದು ಪ್ರಶ್ನೆ ಗೊತ್ತಿಲ್ಲ ಅಂದರೆ ಅದೇ ತಲೆಯಲ್ಲಿ ಓಡ್ತದೆ. ಆನ್ಸರ್ ಪೇಪರ್ ಸಿಕ್ಕಿತು, ಕ್ವಶನ್ ಪೇಪರ್ ಸಿಕ್ಕಿತು, ಡೈರೆಕ್ಟ್ ಅವ್ರು ನಿಧಾನವಾಗಿ ಬರೀತಾ ಆನ್ಸರ್ ಮಾಡ್ತಾ ಹೋಗೋದು ತುಂಬ ಉತ್ತಮ. ಮೊದಲು ಓದಲಿಕ್ಕೆ ಕೊಡ್ತಾರೆ, ಈಗಲೂ ಸಹ ಓದಲಿಕ್ಕೆ ಉಂಟು. ಓದಲಿಕ್ಕೆ ಸಮಯ ಇದ್ದರೆ ಓದಿ. ಆದರೆ ನನ್ನ ಸಜೆಷನು ಆನ್ಸರ್ ಪೇಪರ್ ಸಿಕ್ಕಿದ ಕೂಡಲೇ ನಿಧಾನವಾಗಿ ಬರೀತಾ ಹೋಗೋದು ತುಂಬ ಉತ್ತಮ. ನೀವೇನು ಹೇಳ್ತೀರಿ ಸರ್? ಮತ್ತು ಇನ್ನೊಂದು ಹೇಳಿದರೆ, ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಪರೀಕ್ಷೆ ಬಹಳ ಸ್ಟ್ರಿಕ್ಟಾಗಿ ಆಗ್ತದೆ ಅಂತ ಒಂದು ವೆಬ್ ಕ್ಯಾಸ್ಟಿಂಗ್ ಎಲ್ಲ ಉಂಟು ಈ ಸಲ. ಹಾಗಾಗಿ ತರಗತಿಯ ಒಳಗೆ ಸ್ವಲ್ಪ ಶಿಸ್ತಲ್ಲಿ ಇದ್ದರೆ ಮಕ್ಕಳು ಅದೊಂಥರ ಒಳ್ಳೆಯ ಅಭಿಪ್ರಾಯವನ್ನು ಮೂಡಿಸ್ತದೆ. ಮತ್ತು ಸರ್ ಹೇಳಿದ ಹಾಗೆ ಆ ಸಮಯವನ್ನು ಸದುಪಯೋಗಪಡಿಸಿಕೊಳ್ಬೇಕು. ಅಲ್ಲಿ ಸುಮ್ಮನೆ ವೇಸ್ಟ್ ಮಾಡಿಕೊಂಡು ತಲೆ ಅಡ್ಡ ಇಟ್ಟುಕೊಂಡು ಮಲಗುವಂಥದ್ದು ಕೆಲವು ವಿದ್ಯಾರ್ಥಿಗಳನ್ನು ನಾನು ಗಮನಿಸ್ತೇನೆ ಸಾಮಾನ್ಯ. ಸೊ ಅದಕ್ಕಿಂತ ಏನು 3 ಗಂಟೆ ಸಮಯ ಇದೆ, ನಮ್ಮ ಬದುಕಿನ ಬಹಳ ಅಮೂಲ್ಯವಾದ ಒಂದು ಪರೀಕ್ಷೆಯನ್ನು ನಾವು ಬರಿತಾ ಇದ್ದೇವೆ. ಸೊ ಅದನ್ನು, ಆ ಸಮಯವನ್ನು, ಒಂದು ಪಾಠವೇ ಇದೆ ಮಕ್ಕಳಿಗೆ ಸಮಯಕ್ಕೆ ಸದುಪಯೋಗ ಹೇಗೆ ಮಾಡಬೇಕು ಅಂತ ಹೇಳಿ. ಸೊ ಅದನ್ನು ಅವರಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಬೇಕು. ಕೊನೆಯ ಕ್ಷಣದವರೆಗೂ ಬರೆಯುವುದಲ್ಲ, ಒಂದು 10 ನಿಮಿಷ ಮೊದಲಾದರೂ ನಿಲ್ಲಿಸಬೇಕು. ಅಷ್ಟು ಸಮಯ ಸಿಗ್ತದೆ ಹಿಂದಿಯಲ್ಲಿ. ನಾನು ಎಲ್ಲ ವಿಷಯಗಳಿಗೂ ಜನರಲ್ ಆಗಿ ಹೇಳುವಂಥದ್ದು, ಕೊನೆಯ ಒಂದು 10 ನಿಮಿಷ ಆದರೂ ಅವರೊಂದು ಪುನಃ ಅದನ್ನು ಸಿಂಹಾವಲೋಕನ ಮಾಡಬೇಕು, ಏನು ಬರೆದಿದ್ದಾರೆ. ಕೆಲವು ಸಲ ಏನಾಗ್ತದೆ ಅಂತ ಹೇಳಿದರೆ, ನಮಗೆ ಸಿಕ್ಕುವಂಥ ಪೇಪರ್ಗಳಲ್ಲಿ ಮಲ್ಟಿಪಲ್ ಚಾಯ್ಸ್ಗಳಲ್ಲೇ ಅವರು ಉತ್ತರ ಬರೆಯುವುದನ್ನು ಬಿಟ್ಟಿರ್ತಾರೆ. ಏನು ಗೊತ್ತಿಲ್ಲ ನಿಮಗೆ ಉತ್ತರ ಅದರಲ್ಲಿ ಅಂತ ಆದ ಕೂಡಲೇ ಕೊನೆಗೆ ಏನು ಮಾಡ್ಬೋದು, ಯಾವುದಾದ್ರೂ ಒಂದನ್ನು ಉತ್ತರವಾಗಿ ನಮಗೆ ಬರೆದರೆ ಬೈ ಚಾನ್ಸ್ ಅದು ಸರಿ ಉತ್ತರ ಆಗಿರುವಂಥ ಸಾಧ್ಯತೆ ಇರ್ತದಲ್ವ. ಹಾಗಾಗಿ ಕೊನೆಗೆ ಯಾವ ಪ್ರಶ್ನೆಯನ್ನು ನಾನು ಬಿಟ್ಟಿದ್ದೇನೆ ಅಥವಾ ಬರೀಲಿಕ್ಕೆ ಬಾಕಿ ಇದೆ, ಬುದ್ಧಿವಂತ ಮಕ್ಕಳು ಕೂಡ ಕೆಲವು ಸಲ ಹೀಗೆ ಮಾಡ್ತಾರೆ. ಮತ್ತೆ ಬರೀತೇವೆ ಅಂತ ಹೇಳಿ ಬಿಟ್ಟದ್ದು ಅವರಿಗೆ ಗಡಿಬಿಡಿಲಿ ನೆನಪಾಗದೇ ಇರುವಂಥದ್ದು ಕೂಡ ಆಗ್ತದೆ. ಸೊ ಇದನ್ನು ಅವರು ಪಾಲಿಸಿದರೆ ಶಿಸ್ತಲ್ಲಿ ಉತ್ತರ ಬರೀಬೋದು, ಒಳ್ಳೆಯ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ ಇದೆ. ಹಲೋ ಹಲೋ ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಡೌಟ್ ಇತ್ತು ನನಗೆ ಒಂದು. ಕೇಳಿ, ನಿಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ನಾನು ಕಾವೂರಿಂದ ಫೋನ್ ಮಾಡ್ತಿದ್ದೇನೆ, ಸೈಂಟ್ ಒಲೋಷಿಯಾ ತುರುವ ಶಾಲೆಯಿಂದ. ಕೇಳಿ. ಹಿಂದಿ ಚಾಪ್ಟರ್ 10 ದುನಿಯಾ ಮೇ ಪಹಲಾ ಮಕಾನ್, ಅದರಲ್ಲಿ ಒಂದು ಕ್ವಶನ್ ಇದೆ. ಅದು उन दिनों मनुष्यों के लिए किसी ने घर मकान बनाने के लिए सिखाया था. ಅದಕ್ಕೆ ಆನ್ಸರ್ ನಾವು ಪಶು ಸೇ ಬರಿಬೇಕಾ ಅಥವಾ ಅದು ಸರಿ ಪಶುओं से ಅಂತ ಬರೆದ್ರು ಸಾಕಾಗತ್ತೆ. ಜಾನುವಾರು ಸೇ ಬರೆದ್ರು ಸರಿ. ಹಾತಿ, ಸಾಪ್, ಭೈಂಸ್, ಮಚ್ಲಿ ಎಲ್ಲ ಬರೆದ್ರು ಸರಿ. ಆನ್ಸರ್ ಒಂದೇ, ಅದು ಅಂದರೆ ಅಂಕ ಸಿಗತ್ತೆ. ಹೌದು. ಮತ್ತೆ ಇನ್ನೊಂದು ಡೌಟ್ ಇತ್ತು. ಕಾಶ್ಮೀರಿ ಸೇಬಲ್ಲಿ ಅದು ಅವರು ಕೇಳ್ತಾರಲ್ಲ, ಅದು आज के जमाने में विटामिन और प्रोटीन के बारे में, ಅದು 2 ಮಾರ್ಕ್ಸ್ ಗೆ ಬಂದ್ರೆ ನಾವು 1 ಮಾರ್ಕ್ ಬರಿಬೇಕಾದ್ರೆ ನಾವು ಆಡ್ ಮಾಡಿ ಬರಿಬೇಕಾ? ಒಳ್ಳೆ ಪ್ರಶ್ನೆ ನಿಂದು. ಈಗ ಮೇನ್ ಇಂಪಾರ್ಟೆಂಟ್ ಅಂತಂದರೆ ವಿಟಮಿನ್ ಮತ್ತು ಪ್ರೋಟೀನ್ 2 ಶಬ್ದ ಉಂಟಲ್ಲಿ, ಮಾರ್ಕ್ ಕೊಡ್ತಾರೆ. ಆದರೆ ಬುದ್ಧಿವಂತರಾದವ್ರು ಏನು ಮಾಡಬೇಕಂತಂದರೆ ಇನ್ನೊಂದು ವಾಕ್ಯ, ನಿಮ್ಮದು ಸ್ವಂತ ವಾಕ್ಯ ಆದರೂ ಸೇರಿಸ್ಬೋದು. फल खाने से विटामिन और प्रोटीन मिलता है जिससे स्वास्थ्य अच्छा रहता है. ಒಂದು ವಾಕ್ಯ ಸೇರಿಸಿ. 2 ಅಂಕದ ಪ್ರಶ್ನೆ ಅಲ್ವಾ ಅದು? ಹೌದು. ಹಾಗಂತ ಅಷ್ಟೇ ಬರೆದ್ರು ಮಾರ್ಕ್ ಸಿಗತ್ತೆ 2. ಆದರೆ ಸ್ವಲ್ಪ ಬರಿಬೇಕು, ನಿಮ್ಮ ಜಾಣತನವನ್ನಲ್ಲಿ ತೋರಿಸಬೇಕು. ನೀವು ಒಂದು ಪ್ರಶ್ನೆಯಲ್ಲಿ ಜಾಣತನ ತೋರಿಸಿದರೆ ಮುಂದಿನ ಎಲ್ಲ ಪ್ರಶ್ನೆ ಉತ್ತರದಲ್ಲೂ ನಿಮಗೆ ಅಂಕ ಹೆಚ್ಚು ಸಿಗುವ ಸಂಭವ ಇರ್ತದೆ. ನೀವು ಪ್ರಾರಂಭದಲ್ಲೇ
ನಾವು ಬುದ್ಧಿವಂತರು, ನಾವು ಹೀಗೆ ಬರೆದಿದ್ದೇವೆ ಅಂತ ತೋರಿಸ್ಕೊಡುವ ಹಾಗೆ ಇರಬೇಕು. ಆಯಿತಾ? ಹೌದು. ಓಕೆ. ಇನ್ನೊಂದು ಡೌಟ್ ಇತ್ತು ಆ ಚಾಪ್ಟರ್ದಲ್ಲಿ. ಹಾಂ, ಅದು ಏನದು फल और सब्जी खाने से क्या लाभ मिलता है? ಅದು ನಾವು ಪ್ರೋಟೀನ್ ಮತ್ತೆ ಹೌದು, ಅದೇ ಮತ್ತೆ ನಾವು ನಮ್ಮ ಮೇನ್ ಆಡ್ ಮಾಡಬಹುದಾ? ಮಾಡಬಹುದು ಮಾಡಿ. ನೀವು ಮೇನ್ ನಿಮ್ಮ ಭಾಷಾ ಬಳಕೆಯಲ್ಲಿ ತೋರಿಸಿ, ನೀವು ಬರೀರಿ. ಆದರೆ ಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ, ಆ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಇರಲಿ. ಮಾಡ್ಬೋದು, ಆ್ಯಡ್ ಮಾಡ್ಬೋದು. ಆಯ್ತು, ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು. ಈಗ ಸರ್, ಈಗ ಸಾಮಾನ್ಯವಾಗಿ ಏನಾಗುತ್ತೆ, ದೇವನಾಗರಿ ಲಿಪಿಯಲ್ಲಿ ಬರೀಬೇಕಾದ್ರೆ ಕೆಲವೊಮ್ಮೆ ತಪ್ಪುಗಳಾಗುವಂಥದ್ದು, ಮತ್ತು ಅದನ್ನು ಚಿತ್ ಮಾಡಿ ಕಾಟ್ ಮಾಡಿ ಅದನ್ನು ಕಂಟಿನ್ಯೂ ಮಾಡುವಂಥದ್ದು, ಈ ಥರ ಎಲ್ಲ ಸಮಸ್ಯೆಗಳು ವಿದ್ಯಾರ್ಥಿಗಳಲ್ಲಿ ಇರ್ತದೆ. ಸೊ ಇದನ್ನು ಹೇಗೆ ಅವರು ಪರಿಹರಿಸ್ಬೋದು? ಅದಕ್ಕೆ ಏನಾದರೂ ಟ್ರಿಕ್ಸ್ ಇದೆಯಾ, ಹೇಗೆ? ಅದೇ ಆಗ ಹೇಳಿದ ಹಾಗೆ, ಒಂದು ನಿಧಾನಕ್ಕೆ ಬರೆಯುವಂಥದ್ದು, ಮತ್ತು ಶಬ್ದಗಳನ್ನು ಮೊದಲೇ ಯೋಚಿಸಿ ಆ ನಂತರ. ಹಿಂದಿಯಲ್ಲಿ ಒಂದು ಸಮಸ್ಯೆ ಅಂದರೆ, ಅದು ಹ್ರಸ್ವ ಬರೆಯುವಾಗ ಕೆಲವರು ಅಲ್ಲಿ ಗ್ಯಾಪ್ ಬಿಟ್ಟಿರುವುದಿಲ್ಲ. ಅದು ಆ್ಯಕ್ಚುಲಿ ಅಕ್ಷರಕ್ಕಿಂತ ಮೊದಲೇ ಅದು ಬರ್ತದೆ ಹ್ರಸ್ವ ಶಬ್ದ. ಈಗ ಸಿ ಇಂದ ಬರಿಬೇಕಾದ್ರೆ ಸಿ, ಅದಕ್ಕೆ ಮೊದಲೇ ಒಂದು ಗೆರೆ ಎಳೆಯುವಷ್ಟು ನಾವು ಗ್ಯಾಪ್ ಬಿಟ್ಕೊಳ್ಬೇಕು. ಇಲ್ಲ ಇದ್ರೆ ಏನಾಗ್ತದೆ ಅಂದರೆ ಆಚೆಯ ಪದದ ಇದು ಅಕ್ಷರದ ಮೇಲೆ ಓವರ್ಲ್ಯಾಪ್ ಆಗ್ತದೆ. ಆಗ ಓದುವಾಗ ಅದು ಒಂದೇ ಥರ ಕಾಣ್ತದೆ. ಸೊ ಇಂಥ ಮಿಸ್ಟೇಕ್ಗಳನ್ನು ಮಕ್ಕಳು ಮಾಡೋದು ನಾನು ಗಮನಿಸಿದ್ದೇನೆ. ಸೊ ಮೊದಲು ನಾವು ಯೋಚಿಸಬೇಕು, ಆ ಶಬ್ದ ಯಾವುದು, ಅದಕ್ಕೆ ಎಷ್ಟು ಜಾಗ ಬೇಕಾಗ್ತದೆ ಅಂತ ಹೇಳಿ, ಆ ನಂತರ ಅದನ್ನು ರಚಿಸುವಂಥದ್ದು ಬಹಳ ಉತ್ತಮವಾದದ್ದು. ಮತ್ತು ಆದಷ್ಟು ಚಿತ್ತುಗಳನ್ನು ಕಡಿಮೆ ಮಾಡಬೇಕು. ಯಾವಾಗಲೂ ನೀಟ್ನೆಸ್ ಅಂತ ಹೇಳೋದು ನಮ್ಮ ಪೇಪರ್ಗೆ ಒಳ್ಳೆಯ ಅಂಕಗಳನ್ನು ತಂದು ಕೊಡ್ತದೆ, ಮತ್ತು ತಿದ್ದುವವರಿಗೂ ಕೂಡ ಅವರ ಮೇಲೆ ಒಳ್ಳೆಯ ಅಭಿಪ್ರಾಯವನ್ನು ಮೂಡಿಸ್ತದೆ. ಸೊ ಹೀಗೆ ಮತ್ತು ಅನಿವಾರ್ಯ ಆದರೆ ಕೆಲವು ಸಂದರ್ಭಗಳು, ಸಾಮಾನ್ಯವಾಗಿ ನಾವು ಹೇಳಿಕೊಂಡು ವೈಟ್ನರನ್ನು ಬಳಸಲಿಕ್ಕೆ ಇಲ್ಲ, ಆಮೇಲೆ ಮಧ್ಯದಲ್ಲಿ ಕಟ್ ಮಾಡುವಂಥದ್ದು ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ಅವರು ಹಾಗೆ ಮಾಡಿದರೆ ಒಳ್ಳೆಯದು. ಮಲ್ಟಿಪಲ್ ಚಾಯ್ಸಲ್ಲಂತೂ ಹಾಗೆ ಮಾಡಲಿಕ್ಕೇ ಇಲ್ಲ. ಅಂತ ಹೇಳಿದರೆ ಅವನು ಕಟ್ ಮಾಡಿ ಬರೆದ ಕೂಡಲೇ ಅದೊಂಥರ ಎಲ್ಲಿಯೋ ಬೇರೆ ಯಾರೋ ಹೇಳಿಕೊಟ್ರು ನಂತರ ಅವನು ಮೊದಲು ಉತ್ತರ ಬರೆದಿದ್ದ, ಅದು ತಪ್ಪಾಗಿತ್ತು, ನಂತರ ಯಾರು ಹೇಳಿಕೊಟ್ರ ನಂತರ ಬರೆದ ಅಂತ ಹೇಳೋ ಒಂದು ಭಾವನೆ ಬರ್ತದೆ. ಮತ್ತು ಮಕ್ಕಳಿಗೆಲ್ಲ ಗೊತ್ತಿದೆ, ಮಧ್ಯದಲ್ಲಿ ಇಂಕನ್ನೆಲ್ಲ ಚೇಂಜ್ ಮಾಡಬಾರ್ದು. ಬ್ಲೂ ಇಂಕಲ್ಲಿ ಬರಿತಾ ಇದ್ದವ ಸಡನ್ನಾಗಿ ಅದು ಮುಗೀತು ಅಂತ ಹೇಳಿ ಇನ್ನೊಂದು ಬ್ಲ್ಯಾಕನ್ನು ಶುರು ಮಾಡೋದು. ಅನಿವಾರ್ಯ ಸಂದರ್ಭದಲ್ಲಿ ಅಲ್ಲಿನ ಸೂಪರ್ವೈಸರ್ಗೆ ಅವರಿಗೆ ಹೇಳಿ, ರೂಮ್ ಸೂಪರ್ವೈಸರ್ಗೆ ಹೇಳಿ ಚೇಂಜ್ ಮಾಡಿಸ್ಬೋದು ಅವರಿಂದ ಒಂದು ಸೈನ್ ತಗೊಂಡಲ್ಲಿ. ಅಂತೂ ಇಂಥದ್ದೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು. ಮತ್ತು ನೀಟ್ನೆಸ್, ಸರ್ ಹೇಳಿದ ಹಾಗೆ ನಾವು ಆಗ ಒಬ್ಬ ಪ್ರಶ್ನೆ ಕೇಳಿದ, ಏನಂತ ಹೇಳಿದರೆ ಒಂದೊಂದು ಗೆರೆ ಬಿಟ್ಟು ಬರಿಬೋದಾ ಅಂತ. ನಾನು ಸಲಹೆ ಕೊಡೋದೇನಂತ ಹೇಳಿದ್ರೆ, ಒಂದು ಉತ್ತರದ ನಂತರ ಬೇಕಿದ್ರೆ ಅವರು ಒಂದು ಗೆರೆ ಬಿಡ್ಬೋದು. ಯಾಕಂದರೆ ಬೇಕಾದಷ್ಟು ಪೇಪರ್ ಇರ್ತದೆ, ಅಡಿಷನಲ್ ಶೀಟ್ಸ್ ಕೊಡ್ತಾರೆ. ಸೊ ಅವರು ಅದಕ್ಕೇನೋ ಇದು ಮಾಡಬೇಕು ಅಂತ ಇಲ್ಲ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಲಾಸ್ಟಿಗೆ ಆಗುವಾಗ ಒಂದೇ ಲೈನಲ್ಲಿ ಎರಡೆರಡನ್ನು ಚಿಕ್ಕ ಚಿಕ್ಕದಾಗಿ ಬರೆಯುವಂಥದ್ದು. ಅದು ಆ್ಯಕ್ಚುಲಿ ಉತ್ತರ ಸರಿ ಇರ್ತದೆ, ಒಳ್ಳೇದಿರ್ತದೆ, ಆದರೆ ಅವರ ಜಾಗ ಅಲ್ಲಿ ಸ್ಪೇಸ್ ಏನು ಮೇಂಟೈನ್ ಮಾಡಲಿಕ್ಕೆ ಅವರಿಗೆ ಆಗುವುದಿಲ್ಲ. ಸೊ ಇದನ್ನು ಮಾಡಬಾರ್ದು. ಮತ್ತು ಚುಟ್ಟಿ ಪತ್ರ ಬರೆಯುವಾಗ ಸಾಮಾನ್ಯವಾಗಿ ಒಂದು ಸಿಂಗಲ್ ಪೇಜನ್ನು ಉಪಯೋಗಿಸಲಿ ಅವರು. ಕೆಲವರು ಇಲ್ಲಿ ಅರ್ಧ ಬರೆಯುವುದು, ಅಲ್ಲಿ ಅರ್ಧ ಬರೆಯುವುದು ಮಾಡ್ತಾರೆ. ಅದಕ್ಕೋಸ್ಕರ ಒಂದು ಫುಲ್ ಪೇಜನ್ನು ತಗೊಂಡು ಚಂದ ಸಮಯಾವಕಾಶ ಇದ್ದರೆ ಬಾರ್ಡರ್ ಮಾಡುವಂಥದ್ದು, ಉತ್ತರಗಳಿಗೆಲ್ಲ ಇಂಪಾರ್ಟೆಂಟ್ ಉತ್ತರಗಳಿಗೆಲ್ಲ ಪೆನ್ಸಿಲಲ್ಲಿ ಹೈಲೈಟ್ ಮಾಡುವಂಥದ್ದು, ಇಂಥದ್ದಕ್ಕೆಲ್ಲ ಅವಕಾಶ ಇದೆ ಹಿಂದಿಯಲ್ಲಿ. ಎಲ್ಲದರಲ್ಲೂ ಇರ್ತದೆ, ಹಿಂದಿಯಲ್ಲಿ ಅಂತೂ ಸಮಯ ಕೂಡ ಸಿಗ್ತದೆ ಬೇಕಾದಷ್ಟು. ಈ ಥರ ಬಹಳ ನೀಟಾಗಿ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಅನಿವಾರ್ಯ ಆದರೆ ಮಾತ್ರ ಕೊನೆಗೆ ಅವರು ಬರಿಬೋದು ಅದನ್ನು. ಈಗ ಒಂದು ಕರೆ ಇದೆ. ಹಲೋ ಹಲೋ, ನಾನು ಪಂಚದುರ್ಗದಿಂದ ಮಾತಾಡ್ತಿದ್ದೀನಿ. ಹೆಸರು ನಿಮ್ಮದು? ಖುಷಿ ನಾಯ್ಕ್. ಹಾಂ, ಕೇಳಿ ಪ್ರಶ್ನೆ. ಭಾವಾರ್ಥದಿಂದ ಯಾವ್ದು ಇಂಪಾರ್ಟೆಂಟ್ ಕೊಡ್ಬೇಕು? ಭಾವಾರ್ಥ ಆಗ ಹೇಳಿದ ಹಾಗೆ ತುಳಸಿಕೆ ದೋಹೆಯಿಂದ ಕೇಳ್ತಾರೆ. ಅದರಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ಇಲ್ಲ, ಎಲ್ಲದಕ್ಕೂ. ಯಾಕಂದರೆ 5 ಇರುವುದಲ್ವಾ. ಸೊ 5 ಕೂಡ ಚಂದಕ್ಕೆ ಕಲಿಯಿರಿ. ಮತ್ತು ನಾನು ಆಗ ಒಂದು ಮಾತು ಹೇಳಿದೆ, ಭಾವಾರ್ಥಕ್ಕೆ ಯಾವಾಗಲೂ ಒಂದು ಕವಿ ಪರಿಚಯವನ್ನು 1 ಲೈನ್ ಅಥವಾ 2 ಲೈನಲ್ಲಿ ಕೊಟ್ಟರೆ ಚೆಂದ ಇರ್ತದೆ ಅಂತ. ಸೊ ತುಳಸಿದಾಸ್ ಅವರ ಬಗ್ಗೆ 1-2 ವಾಕ್ಯ. ಇಸ್ ದೋಹೆ ಕೋ ತುಳಸಿ ಕೆ ದೋಹೆ ಸೆ ಲಿಯಾ ಗಯಾ ಹೈ, ತುಳಸಿದಾಸ್ ಹಿಂದಿ ಕೆ ಭಕ್ತಿ ಕಾಲ್ ಕೆ ಶ್ರೇಷ್ಠ ಕವಿ ಹೇ, ಶ್ರೀ ರಾಮಚರಿತ್ ಮಾನಸ್ ಉನ್ಕಿ ಪ್ರಮುಖ ರಚನಾ. ಈ 1-3 ವಾಕ್ಯವನ್ನು ಅಲ್ಲಿ ಸೇರಿಸಿದಾಗ ನಿಮ್ಮ ಉತ್ತರ ಕೂಡ ಸ್ವಲ್ಪ ಜಾಸ್ತಿ ಆಗ್ತದೆ. ಮತ್ತು ಅಲ್ಲಿ ಭಾವಾರ್ಥವನ್ನು ಏನು ಅಲ್ಲಿ ಪುಸ್ತಕದಲ್ಲೇ ಇದೆ ನಿಮಗೆ ಭಾವಾರ್ಥ, ಅಥವಾ ಟೀಚರ್ಸ್ ಹೇಳಿಕೊಟ್ಟಿದ್ದಾರೆ ನೋಟ್ಸಲ್ಲಿ, ಅದನ್ನು ಹಾಗೆ ನೀಟಾಗಿ ಬರೆದರೆ 3 ಮಾರ್ಕ್ ಖಂಡಿತ ಸಿಗ್ತದೆ. ಸೊ ಇದೊಂದು ತಂತ್ರ. ಅಲ್ಲಿ 5 ಓದ್ಕೊಮ್ಮ, ಆಯಿತಾ? 5 ಭಾವಾರ್ಥ ಇದೆ. ಪ್ರಾರಂಭದ 3 ಸ್ವಲ್ಪ ಇಂಪಾರ್ಟೆಂಟು ಅಂತ ಹೇಳಿದರೆ ಕೊನೆಯ 5ನೇದು ಬಂದಿದೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ. ಈಗ ನಾವು 3 ಅಂತಲೇ ಹೇಳಿಬಿಟ್ರೆ ನೀವು 4ನೇದು ಮತ್ತು 5ನೇದು ಓದೋದಿಲ್ಲ, ಅದೇ ಎಕ್ಸಾಮಿಗೆ ಬಂದರೆ ಕಷ್ಟ, ಆಯಿತಾ?
ಬರುವ ಸಂಭವ ಇದೆ. ಪ್ರಾರಂಭದ 3 ಸ್ವಲ್ಪ ಪರ್ಸೆಂಟೇಜ್ ಹೆಚ್ಚು, ಒಂದು 75% ಅದು ಬಂದರೆ ಕೊನೆಯ 5ನೇದು ಒಂದು 15% ಇದಿರ್ತದೆ. ನೀವು ಟಾಪ್ ತುಂಬ ಓದ್ತೀಯ ಅಂತಾದರೆ ಖಂಡಿತ 5 ಓದ್ಕೊ, ಆಯಿತಾ? ಇನ್ನೊಂದು ಕ್ವಶನ್ ಇತ್ತು. ಹಾಂ, ಹೇಳು. ಮಾತೃಭೂಮಿಯಿಂದ ಮೂರು ಮಾರ್ಕಿಗೆ ಯಾವ್ದು ಬರ್ತದೆ? ಮಾತೃಭೂಮಿಯಿಂದ ಸಾಮಾನ್ಯ ಪ್ರಕೃತಿ ಸೌಂದರ್ಯನೇ ಬರ್ತದೆ, ಆಯಿತಾ? ಪ್ರಕೃತಿ ಸೌಂದರ್ಯನೇ ನೀನು ಕಲಿಬೇಕು. ಇನ್ನೊಂದಿದೆ ಅಲ್ಲಿ ಸ್ವರೂಪ ಅಂತ, ಅದು ಸ್ವಲ್ಪ ಚೇಂಜಸ್, ಹೌದಾ? ಅದನ್ನು ಆದರೆ ಹೆಚ್ಚು ಇಂಪಾರ್ಟೆಂಟ್ ಅಲ್ಲಿ ಪ್ರಾಕೃತಿಕ ಸೌಂದರ್ಯ, ಸ್ವರೂಪ ಸಹ ಉಂಟು, ಆದರೆ ಪ್ರಕೃತಿ ಸೌಂದರ್ಯ ಸ್ವಲ್ಪ ಹೆಚ್ಚು ಫೋಕಸ್ ಮಾಡು. ಓಕೆ, ಬೇರೆ? ಓಕೆ ಓಕೆ, ಧನ್ಯವಾದಗಳು ಖುಷಿ. ಹಾಗೆಯೇ ಸರ್, ಈಗ ಈ ಒಂದು ಕಡೆಯ ಕ್ಷಣದಲ್ಲಿ ವಿದ್ಯಾರ್ಥಿಗಳು ಇನ್ನು ಏನಕ್ಕೆ ಎಲ್ಲ ಫೋಕಸ್ ಮಾಡ್ಬೋದು? ಇನ್ನೂ ಸಮಯ ತುಂಬ ಕಡಿಮೆ ಇದೆ. ಸೊ ಏನಕ್ಕೆ ಫೋಕಸ್ ಮಾಡ್ಬೋದು, ಯಾವುದಕ್ಕೆ ಅವರು ಜಾಸ್ತಿ ಗಮನವನ್ನು ಕೊಡಬೇಕಾಗುತ್ತೆ? ಈಗ ಮೊನ್ನೆ DDP ಅವರು ಫಸ್ಟ್ ಇದರಲ್ಲಿ ಹೇಳಿದರು, ನಮಗೆ ಈಗ ಒಟ್ಟು 4+3 7 ಕ್ವಶನ್ ಪೇಪರ್ಗಳು ನಮ್ಮ ಕೈಯಲ್ಲಿದೆ. ಡಿಪಾರ್ಟ್ಮೆಂಟಿಂದ ಬಿಟ್ಟ 4 ಮಾಡೆಲ್ ಕ್ವಶನ್ ಪೇಪರ್ಗಳು, ತಾಲೂಕು ಮಟ್ಟದ್ದು, ಜಿಲ್ಲಾ ಮಟ್ಟದ್ದು ಮತ್ತು ರಾಜ್ಯ ಮಟ್ಟದ್ದು ಇನ್ನೂ 3. ಸೊ ಒಟ್ಟು 7 ಪ್ರಶ್ನೆ ಪತ್ರಿಕೆಗಳನ್ನು ಅವರು ಸರಿಯಾಗಿ ಸ್ಟಡಿ ಮಾಡಿ ಅದಕ್ಕೆ ಉತ್ತರಗಳನ್ನು ಅವರು ಗಟ್ಟಿ ಮಾಡಿಕೊಂಡ್ರೆ ಬಹುಶಃ 80ಕ್ಕೆ 80 ತೆಗೆಯುವುದರಲ್ಲಿ ಏನೂ ಸಂಶಯ ಇಲ್ಲ ಹಿಂದಿಯಲ್ಲಿ. ಈಗ ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ಸರ್, ನಾನು ವಿದ್ಯಾದಾಯಿನಿಯಿಂದ ಆಯುಷ್ ಮಾತಾಡ್ತಿದ್ದೇನೆ. ಹಾಂ, ಕೇಳಿ. ಅದು ಮಾಡೆಲ್ ಕ್ವಶನ್ ಪೇಪರ್ 2 ಅಲ್ಲಿ ಪಿತಾಕೋ ಪಾತ್ರ ಮತ್ತೆ ಪ್ರಮಾಣಿಕೆ ಪಾತ್ರ ಕೊಟ್ಟಿದ್ದಾರೆ. ಹಾಗಾದ್ರೆ ಫೈನಲ್ ಎಕ್ಸಾಮ್ ಅಲ್ಲಿ ಚುಟ್ಟಿ ಪಾತ್ರ ಬರೆದಿಲ್ಲ ಸರ್? ಇಲ್ಲ, ಚುಟ್ಟಿ ಪತ್ರ ಬಂದೇ ಬರ್ತದಲ್ಲ, ಬಂದೇ ಬರ್ತದೆ. ಹಾಂ ಸರ್, ಬಂದೇ ಬರ್ತದೆ, ಮಿಸ್ ಆಗೋದಿಲ್ಲ ಅದು. ಸರಿ ಸರ್. ಓಕೆ, ಧನ್ಯವಾದಗಳು. ಭಾಸ್ಕರ್ ಸರ್, ತಾವೇನು ಹೇಳ್ತೀರಾ ವಿದ್ಯಾರ್ಥಿಗಳಿಗೆ? ಈಗ ವಿದ್ಯಾರ್ಥಿಗಳ ಅಂಕ ಹೇಗೆ ಪಡಿತಾರೆ ಅಂತ ನಮ್ಮ ವಿದ್ಯಾರ್ಥಿಗಳಿಗೆ ಗೊತ್ತಾಗಿದೆ. ಕೆಲವರಿಗೆ ಜಸ್ಟ್ ಫೇಲ್ ಆಗಿರ್ಬೋದು, ಅವರು ಪಾಸ್ ಆಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಜಸ್ಟ್ ಪಾಸ್ ಆದವರು 40 ಮೇಲೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. 40 ಪಡೆಯೋರು 60ಕ್ಕೆ ಪ್ರಯತ್ನ ಮಾಡಬೇಕು. 60 ಇದ್ದವರು 80ಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅವರವ್ರ ರೀತಿಯಲ್ಲಿ ಅವರು ವಿಚಾರ ಓದಬೇಕು. 60ಕ್ಕಿಂತ ಮೇಲೆ ಪಡೆದವರೀಗ ಪ್ರಿಪ್ರೇಟ್ರಿಯಲ್ಲಿ ಸಾಮಾನ್ಯವಾಗಿ 60ಕ್ಕೆ ಮೇಲೆ ಪಡೆದ ಅವರು ಇಡೀ ಪುಸ್ತಕವನ್ನು ಓದ್ಕೊಳ್ಳಿ, 80ಕ್ಕೆ 80 ಪಡೆಯುವಂಥ ಸಂಭವ ಇರ್ತದೆ. 40ಕ್ಕಿಂತ ಮೇಲೆ ಪಡೆದವರು ನೇರವಾಗಿ 80 ಪಡಿತಾರೆ ಅಂದರೆ ಅವರಿಗೂ ಕಾನ್ಫಿಡೆನ್ಸ್ ಬರಲ್ಲ. ಅವರು ಪುಸ್ತಕದ ಪ್ರಶ್ನೋತ್ತರವನ್ನು ಮಾತ್ರ ಸರಿಯಾಗಿ ಗಮನಿಸಿಕೊಳ್ಳಿ. ಪುಸ್ತಕದ ಪ್ರತಿಯೊಂದು ಪಾಠದ ಪ್ರಶ್ನೋತ್ತರ ಗಮನಿಸಿದರೆ ಖಂಡಿತವನಿಗೆ 60ಕ್ಕಿಂತ ಮೇಲೆ ಬರ್ತದೆ. ಇನ್ನು ಜಸ್ಟ್ ಪಾಸ್ ಆಗೋರು ಟೀಚರ್ಸ್ ಹತ್ರ ಕೂತ್ಕೊಂಡು ಯಾವ ಪ್ರಶ್ನೆ ಇಂಪಾರ್ಟೆಂಟ್ ಇದೆ ಅಂದರೆ 40ಕ್ಕಿಂತ ಹತ್ತಿರ ಪಡೆಯುವಂಥವರು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಮಾತ್ರ ಸ್ವಲ್ಪ ಫೋಕಸ್ ಮಾಡಲಿ. 60ಕ್ಕಿಂತ ಮೇಲಿದ್ದರೂ ಇಲ್ಲಿ ಪುಸ್ತಕವನ್ನು ಓದಲಿ. ಅವರವರ ವಿಚಾರಕ್ಕೆ ತಕ್ಕ ಹಾಗೆ, ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಅವರು ಓದಿದರೆ, ಅಂದರೆ ಟಾಪರಿಗೆ ಎಲ್ಲ ಪುಸ್ತಕ ಓದ್ತಾನೆ ಅಂತ ಹೇಳ್ಕೊಂಡು ಫೇಲ್ ಆದವನು ಪುಸ್ತಕ ಓದ್ತಾ ಇದ್ರೆ ಆಗಲಿಕ್ಕಿಲ್ಲ. ಅವರ ಸಾಮರ್ಥ್ಯ ತಕ್ಕ ಹಾಗೆ ಅವರು ಓದಿದರೆ ಮಾರ್ಕ್ ಅವರು ಹೆಚ್ಚು ಪಡೆಯುವ ಸಂಭವ ಉಂಟು. ಓಕೆ ಸರ್, ಈಗ ಆ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬಂದಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದೀರಾ. ಇದಕ್ಕಾಗಿ ಎಲ್ಲರ ಪರವಾಗಿ ಧನ್ಯವಾದಗಳು. ಧನ್ಯವಾದ ಸರ್.